स्वामी। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्यै नमः। ओम सुरभ्यै नमः। ओम सुरभ्यै नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। ಎಲ್ರಿಗೂ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಹರಿಗುರು ವೈಷ್ಣವರ ಆಶೀರ್ವಾದದಿಂದ ಇವತ್ತು ಕೂಡ ನಾವು ಭಗವದ್ಗೀತೆಯ 2ನೇ ಅಧ್ಯಾಯದ ಚರ್ಚೆ ಮಾಡಲಿದ್ದೇವೆ. ಮುಂದೆ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಬಾಯಿಪಾಠ ಅಥವಾ ಕಂಠಪಾಠ ಮಾಡಿದ್ದರೆ ಒಬ್ರಿಬ್ಬರಿಗೆ ಅವಕಾಶ. ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬಹುದು. ಅನ್ಮ್ಯೂಟ್ ಮಾಡಿ ನೀವು ಕೈ ಎತ್ತಿದ್ರೆ ಅನ್ಮ್ಯೂಟ್ ಮಾಡ್ತೀನಿ. ಯಾರಿಲ್ಲ. ಪ್ರಯತ್ನ ಪಡಿ. 2.7 ಕಾರ್ಪಣ್ಯ ದೋಷ, ಆ ಶ್ಲೋಕವನ್ನ ಯಾರಾದರೂ ಕಂಠಪಾಠ ಮಾಡಿದ್ರೆ ಹೇಳಿ ಮಾತಾಜಿ. ಮಥುರಾ ಮತ್ತು ದೇವಕಿ ದಾಸಿ ಮಾತಾಜಿ ಖಂಡಿತವಾಗಿ ಹೇಳಿ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಹೌದು. ಹರೇ ಕೃಷ್ಣ ಪ್ರಭುಜಿ. ಕಾರ್ಪಣ್ಯ ದೋಷೋ ಪ್ರಹತ ಸ್ವಭಾವ ಪ್ರಚ್ಛಾಮಿ ತಾಂ ಧರ್ಮ ಸಮೂಢ ಚೇತಃ ಯಶ್ರೇಯಂ ಸ್ಯಾ ನಿಶ್ಚಿತಂ ಭೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ಪ್ರಪನ್ನಂ. ಇನ್ನೊಂದ್ಸಲ ಹೇಳಿ. ಕಾರ್ಪಣ್ಯ ದೋಷೋ ಪ್ರಹತ ಸ್ವಭಾವಾತ್ ಪ್ರಚ್ಛಾಮಿ ತಾಂ ಧರ್ಮ ಸಮೂಢ ಚೇತಃ ಯಚ್ಛ್ರೇಯಂ ಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ಪ್ರಪನ್ನಂ. 3ನೇ ಸಲ. ಕಾರ್ಪಣ್ಯ ದೋಷೋ ಪ್ರಹತ ಸ್ವಭಾವಾತ್
पृच्छामि त्वां धर्मसम्मूढचेतः पृच्छामि त्वां यत्प्रेयं स्यात् निश्चितं भुवि तन्मे शिष्यस्तेऽहं शाधि मां प्रपन्नम्. ಧನ್ಯವಾದಗಳು. ಒಂದೆರಡು ಮಿಸ್ಟೇಕ್ ಇದೆ, ಅದನ್ನು ಹೇಳ್ತೀನಿ. ಕಾರ್ಪಣ್ಯ ದೋಷೋಪಹತ ಇಲ್ಲದ್ರೆ ದೋಷ ಉಪಹತ. ದೋಷೋಪಹತ ಸ್ವಭಾವಃ ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ. ಚೇತಃ ಅಲ್ಲ, ಚೇತಾಃ ದೀರ್ಘ ಉಂಟಲ್ಲಿ. ಶ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಇನ್ನೊಂದ್ಸಲ ಹೇಳ್ತೀರಾ? ಓಕೆ. ನೋಡಿ ಹೇಳಿ. ಕಾರ್ಪಣ್ಯ ದೋಷೋ ಪ್ರಹತ ಸ್ವಭಾವಾತ್ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಸಃ ಯಚ್ಛ್ರೇಯಂ ಸ್ಯಾತ್ ನಿಶ್ಚಿತಂ ತ್ವಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಥ್ಯಾಂಕ್ ಯು ಮಾತಾಜಿ. ಇನ್ನು ಪ್ರಯತ್ನ ಪಡ್ತಾ ಇರಿ, ಆಗತ್ತೆ. ಬೇರೆ ಯಾರಾದ್ರು? ಪ್ರೀತಿ ಮಾತಾಜಿ. ಪ್ರೀತಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನೋಡ್ಕೊಂಡು ಹೇಳ್ಬೋದಾ ಪ್ರಭುಜಿ? ಸರಿ, ನೋಡಿ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಥ್ಯಾಂಕ್ ಯು ಮಾತಾಜಿ. ಬ್ರೂಹಿ ಅಲ್ಲ, ಬ್ರೂಹಿ ತನ್ಮೇ ಆಗ್ಲಿ. ಸುಮ ಮಾತಾಜಿ ಲಾಸ್ಟ್, ಆಮೇಲೆ ಮುಂದೆ ಹೋಗೋಣ. ಸಾರಿ, ಎಲ್ಲಿದ್ದಾರೆ ಸುಮ ಮಾತಾಜಿ? ಇದ್ದೀರಾ ಸುಮ ಮಾತಾಜಿ? ಸುಮ ಮಾತಾಜಿ ಇಲ್ಲ, ದಮಯಂತಿ ಮಾತಾಜಿ ಹೇಳಿ, ಆಮೇಲೆ ಮುಂದೆ ಹೋಗೋಣ. ಯಾರಿಗೂ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಓಕೆ, ಎಲ್ರು ಮಾಡ್ಬೋದು ಅನ್ಮ್ಯೂಟ್ ಈಗ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸುತ್ತಾ ಪ್ರಭುಜಿ? ಹಾ, ಕೇಳಿಸ್ತೀವಿ. ಹರೇ ಕೃಷ್ಣ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದೆ ಹೋಗೋಣ ಥ್ಯಾಂಕ್ ಯು ಇವತ್ತು. ಪ್ರಭು. ಧನ್ಯವಾದ ಮಾತಾಜಿ. ನಿನ್ನೆವರೆಗೆ ನಾವು 2ನೇ ಅಧ್ಯಾಯದ 10ನೇ ಶ್ಲೋಕದವರೆಗೆ ಚರ್ಚೆ ಮಾಡಿದ್ದೇವೆ. ನಾನು ಶೇರ್ ಮಾಡ್ತೀನಿ. ನಿನ್ನೆವರೆಗೆ 10ನೇ ಶ್ಲೋಕದವರೆಗೆ ಡಿಸ್ಕಷನ್ ಮಾಡಿದ್ದೇವೆ. 1ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರ ಪರಿಸ್ಥಿತಿಯನ್ನು ತೋರಿಸ್ತದೆ. ಅದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ನಾನು ನನ್ನದು, ಆಮೇಲೆ ಈ ದೇಹದ ಕುರಿತಾಗಿ ತುಂಬಾ ಅವಲಂಬನೆ ಇಟ್ಕೊಂಡು ನಾವು ಹೇಗೆ ಜೀವನ ನಡೆಸ್ತಾ ಇದ್ದೇವೆ ಅದನ್ನು ತೋರಿಸ್ತದೆ. ಆಮೇಲೆ ಅದರಿಂದಾಗಿ ನಮಗೆ ಏನು ಚಂಚಲತೆ, ಏನು ದುಗುಡ, ಏನು ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತದೆ, ಅದರಿಂದ ಹೇಗೆ ಹೊರಗೆ ಬರುವುದು ಅಂತ ಹೇಳಿ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ 2ನೇ ಚಾಪ್ಟರ್ನಲ್ಲಿ 7ನೆಯ ಶ್ಲೋಕ, 2ನೇ ಚಾಪ್ಟರ್ನ 7ನೇ ಶ್ಲೋಕ ಏನು ಹೇಳ್ತದೆ ಅಂದ್ರೆ, ಇದರಿಂದ ಹೊರಗೆ ಬರಲಿಕ್ಕೆ ಒಂದೇ ಒಂದು ಸಾಧ್ಯತೆ, ಅದು ಸದ್ಗುರುವಿನ ಆಶ್ರಯ ತಗೊಳ್ಳೋದು ಅಂತ ಹೇಳಿ. ಅದನ್ನೇ ಕಾರ್ಪಣ್ಯ ದೋಷೋ ಉಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಅಂತ ಹೇಳುವ ಒಂದು ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಚೆನ್ನಾಗಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದಾದ ಮೇಲೆ ಕೂಡ ಏನಾಯ್ತು ಅಂತ ಹೇಳಿ ನೋಡಿ.
ಅದಾದ ಮೇಲಿನ ಶ್ಲೋಕದಲ್ಲಿ 7.2.8 ಮತ್ತೂ ಕೂಡ ಅವರು ಅರ್ಜುನ ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸದ ಮೇಲೆ ಕೂಡ ಸ್ವೀಕರಿಸಿದ್ನಲ್ಲ, ಇಲ್ಲಿ 7ನೇ ಶ್ಲೋಕದಲ್ಲಿ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ ಶಿಷ್ಯನಾಗಿ ಮೊರೆ ಹೋಗ್ತಾನೆ ಕೃಷ್ಣನಲ್ಲಿ. ಆದರೆ 8ನೇ ಶ್ಲೋಕದಲ್ಲಿ ಪುನಃ ಅವನೇನು ಹೇಳ್ತಿದ್ದಾನೆ ಅರ್ಜುನ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದಂತ ಹೇಳ್ತಾ ನನಗೆ ಎಂತ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಶಿಷ್ಯನಾಗಿ ಸ್ವೀಕರಿಸಿ, ಭಗವಂತ ಶಿಷ್ಯನಾಗಿ ಸ್ವೀಕರಿಸಿದ್ರು ಕೂಡ, ಭಗವಂತನ ಜೊತೆಯಲ್ಲಿ ಇದ್ರು ಕೂಡ ಪುನಃ ಅವನಿಗೆ ದುಗುಡ. ಗುರುವಿನ ಒಟ್ಟಿಗೆ ಇದ್ದಾನೆ, ಗುರು ಅಂತ ಸ್ವೀಕರಿಸಿದ ಮೇಲೆಯೂ ದುಗುಡ. ಆ ದುಗುಡವನ್ನು ನೋಡಿ ಕೃಷ್ಣ ಏನ್ ಮಾಡ್ತಾನೆ, ಕೃಷ್ಣ ಸ್ವಲ್ಪ ನಗ್ತಾನೆ. ಇದರಲ್ಲಿ ಯಾವುದರಲ್ಲಿ 10ನೇ ಶ್ಲೋಕದಲ್ಲಿ ತಂವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಇದು ನಿನ್ನೆ ಮಾತಾಡಿದಂತಹ ಶ್ಲೋಕ. ಹೀಗೆ ಹೇಳಿದ್ದನ್ನ ಕೇಳಿ ಋಷಿಕೇಶ ಭಗವಂತ ಏನ್ ಹೇಳ್ತಾನೆ, ನಗ್ತಾನೆ. ಯಾಕೆ ನಗ್ತಾನೆ ಅಂತ ಹೇಳಿದ್ರೆ, ನನ್ನ ಜೊತೆ ಇದ್ದು ನನ್ನನ್ನ ಗುರುವಾಗಿ ಸ್ವೀಕರಿಸಿದ ಮೇಲೆ ಕೂಡ ಇವನಿಗೆ ಸಂಶಯ ಉಂಟಲ್ಲ, ಅದಾದ ಮೇಲೆ ಕೂಡ ಇವನು ಸಂಶಯ ಪಡ್ತಾ ಇದ್ದಾನಲ್ಲ ಅಂತ ಹೇಳಿ. ಅಂದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಎಷ್ಟೇ ನಾವು ನುರಿತವರಾದ್ರೂ ಗುರುವಿನ ಸಹಾಯ ತೆಕ್ಕೊಂಡು ನಾವು ಗುರುವಿಂದಲೇ ಎಲ್ಲ ಸಿಗ್ತದೆ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ. ಅಂದ್ರೆ ಎಲ್ಲ ಗುರುವೇ ಮಾಡ್ತಾನೆ ಅಂತೇಳಿ ನಾನು ಸುಮ್ಮನೆ ಕೂತ್ರೆ ಸಾಕು, ಏನು ಅಗತ್ಯ ಇಲ್ಲ. ಹಾಗೆ ಮಾಡಿದ್ರೆ ಸಾಧ್ಯವೇ ಇಲ್ಲ. ಈಗ ನಾವು ಯಾವ್ದಾದ್ರು ಗುರುವಿನ ಕಡೆಗೆ ಹೋಗಿ ಗುರುವಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ, ಗುರುವಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ. ಅದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲದಿದ್ರೆ ಏನೂ ಪ್ರಯೋಜನ ಇಲ್ಲ. ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಅದನ್ನೇ ಇಲ್ಲಿ ತೋರಿಸ್ತಾ ಇರುವಂತದ್ದು. ಚೆನ್ನಾಗಿ ನಮಗೆ ಗುರುಗಳು ಏನು ಹೇಳ್ತಾರೆ ಅಂತ ಹೇಳುವುದನ್ನ ಅರ್ಥ ಮಾಡಿಕೊಂಡು ಅದನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡಬೇಕಂದ್ರೆ ತುಂಬಾ ಪ್ರಯತ್ನ ಪಡಬೇಕು. ಯಾಕಂದ್ರೆ ಯುಗವೇ ಹಾಗೆ. ನಾವು ಒಂದು ನಿಮಿಷ ಆ ಕಡೆ ಈ ಕಡೆ ಆದ್ರೆ ಅದನ್ನ ಅಪೋರ್ಚುನಿಟಿ ತಗೊಂಡ್ಬಿಡುತ್ತೆ. ಮಾಯೆ ನಮ್ಮನ್ನ ಅದರಲ್ಲಿ ಹೋಗದ ಹಾಗೆ ಮಾಡ್ತದೆ, ಆ ಸಾಧನೆ ಮಾಡದ ಹಾಗೆ ಮಾಡ್ತದೆ. ನಾವೆಲ್ಲ ನೋಡಿರ್ಬೋದು, ಎಷ್ಟೋ ಸಲ ನಾವು ಆಸಕ್ತಿ ಇರ್ತದೆ, ನಮಗೆ ಜಪ ಮಾಡಬೇಕು ಅಂತ ಆಸಕ್ತಿ ಇರ್ತದೆ, ಓದ್ಬೇಕು ಅಂತ ಮಾಡ್ಬೇಕೆಲ್ಲ ಆಸಕ್ತಿ ಇರ್ತದೆ. ಆದ್ರೆ ಕಾರಣಾಂತರಗಳಿಂದ ಅದು ತಪ್ಪಿ ಹೋಗ್ತದೆ. ಇದು ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವ ಆತ್ಮಸ್ಥೈರ್ಯ ಸಂಪೂರ್ಣವಾಗಿ ಶರಣ ಆಗ್ಲಿಲ್ಲ. ನಮ್ಮ ಮನಸ್ಸು ಆ ವಿಚಾರವನ್ನು ಸಂಪೂರ್ಣವಾಗಿ ನಮಗೆ ಇದೊಂದೇ ಮಾರ್ಗ ಅಂತ ಹೇಳೋ ಒಂದು ಸಂಪೂರ್ಣ ಶರಣ ಆಗ್ಲಿಲ್ಲ. ಈಗ ಯಾರಾದ್ರೂ ಬಾವಿಯಲ್ಲಿ ಬಿದ್ರೆ, ಬಾವಿಗೆ ಒಂದು ರೋಪ್ ಸಿಕ್ಕಿದ್ರೆ, ಯಾರಾದ್ರೂ ಒಬ್ಬರು ಹಗ್ಗ ಕೊಟ್ರೆ ಕಷ್ಟಪಟ್ಟು ಅದನ್ನು ಹಿಡಿದು ಮೇಲೆ ಬರ್ಲಿಕ್ಕೆ ಪ್ರಯತ್ನ ಪಟ್ಟೇ ಪಡ್ತೇವೆ, ಎಷ್ಟಾದ್ರೂ. ಯಾಕೆಂತ ಹೇಳಿದ್ರೆ ಅದೊಂದೇ ಮಾರ್ಗ ಅಂತ ನಮಗೆ ಗೊತ್ತಾಗಿ ಆಯ್ತು. ಆದ್ರೆ ನಾವು ಈ ಅಂಧಕೂಪ, ಈ ಒಂದು ಸಂಸಾರಕ್ಕೆ ನಾವೆಲ್ಲ ಜೀವನ ಮಾಡ್ತಾ ಇರುವ ಈ ಸಂಸಾರವನ್ನ ಅಂಧಕೂಪ ಅಂತ ಹೇಳ್ತಾರೆ. ಅಂದ್ರೆ ಕುರುಡು ಬಾವಿ, ಇದು ಕತ್ತಲೆ, ಫುಲ್ ಕತ್ತಲೆ ಬಾವಿ. ಇದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಗುರುವಿನಂತಹ ಮಹಾ ವೈಷ್ಣವರ ಕೃಪೆ ಬೇಕು. ಅವರ ಕೃಪೆಯಿಂದ ಮಾತ್ರ ಸಾಧ್ಯ. ಆದ್ರೆ ಆ ಕೃಪೆ ಮಾತ್ರ, ಬರೀ ಹಗ್ಗ ಮಾತ್ರ ಕೆಳಗೆ ಬಂದು ನಾವು ಅದನ್ನು ಹಿಡಿಯದಿದ್ರೆ ಏನು ಪ್ರಯೋಜನ? ಈಗ ಅರ್ಜುನನ ಸ್ಥಿತಿಯೂ ಹಾಗೆ ಆಗಿದೆ. ಅರ್ಜುನ ಸ್ಥಿತಿ ಏನಾಗಿದೆ? ಭಗವಂತ ಗುರು ಆಗಿದ್ದಾನೆ, ಆದ್ರೆ ಮತ್ತೂ ಕೂಗ್ತಾ ಇದ್ದಾನೆ ಅರ್ಜುನ. ಅದಕ್ಕೋಸ್ಕರ ನಗ್ತಾ ಇದ್ದಾನೆ ಒಳಗೆ. ಯಾರು? ಭಗವಂತ. ಪ್ರಹಸನ್ನಿವ ಭಾರತ. ಆಮೇಲೆ ಹೇಳ್ತಿದ್ದಾನೆ, ಸೇನಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಸೇನಯ ಉಭಯ ಮಧ್ಯೆ, ಎರಡು ಸೇನೆಗಳ ಮಧ್ಯ ನಾನಿನ್ನು ನಿನಗೆ ಆಶೀರ್ವಚನ ಕೊಡ್ತೇನೆ, ಅಂದ್ರೆ ನಾನು ನಿನಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ ಅಂತ ಹೇಳಿ ಭಗವಂತ ಇನ್ಸ್ಟ್ರಕ್ಷನ್ ಕೊಡೋದು ಯಾರಿಗೆ? ಬರೀ ಅರ್ಜುನನಿಗೆಲ್ಲ, ಎಲ್ಲರಿಗೆ ಕೇಳುವ ರೀತಿಯಲ್ಲೇ ಕೊಡ್ತಿದ್ದ. ಆದ ಕಾರಣ ಶ್ರೀಲ ಪ್ರಭುಪಾದರು ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಭಗವದ್ಗೀತೆ ಅಂತ ಹೇಳುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿಗೆ, ಒಂದು ಜೀವಿಗೆ ಸೀಮಿತವಾದ್ದಲ್ಲ. ಯಾರ್ಯಾರಿಗೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಸೆ ಇದೆಯೋ ಅವರೆಲ್ಲರೂ ಇದಕ್ಕೆ ಅರ್ಹರು. ಯಾರ್ಯಾರಿಗೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಆಸೆ ಇದೆಯೋ, ಇದನ್ನು ಅಳವಡಿಸಿಕೊಳ್ಬೇಕು ಅಂತ ಆಸೆ ಇದೆಯೋ ಅವರೆಲ್ಲರೂ ಅರ್ಹರು. ಎಲ್ರಿಗೂ ಸಿಗ್ತಾ ಉಂಟು. ಆದರೆ ಎಲ್ಲರೂ ತಗೊಳ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಆದರೆ ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಇದನ್ನು ತಗೊಂಡು ಜೀವನದಲ್ಲಿ ಮುಂದೆ ಬರ್ತಾರೆ. ಆದರೆ ಇದು ಎಲ್ರಿಗೂ ಇದೆ.
ಎಲ್ಲರೂ ಆಸಕ್ತಿ ಇದೆಯೋ ಇಲ್ವೋ ಎಲ್ಲರ ಕಡೆಗೆ ಹೋಗುವಂತಹ ಒಂದು ಶಾಸ್ತ್ರ ಇದು. ಭಗವಂತನ ಮುಖಾರವಿಂದ ಬಂದಂತಹ ನೇರವಾಗಿ ಬಂದಂತಹ ಶಾಸ್ತ್ರ ಇದು. ಆ ಶಾಸ್ತ್ರವನ್ನೆಲ್ಲ ನಾವು ಚೆನ್ನಾಗಿ ಅರ್ಥರೆ ಏನಾಗ್ತದೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ನಮಗೆ ಭಕ್ತಿ ಸಾಧನೆ ಮಾಡುವಂತಹ ಹುರುಪು ಹುಮ್ಮಸ್ಸು ಇನ್ನೂ ದೃಢವಾಗ್ತದೆ. ಆ ದೃಢವಾದ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿರಂತರವಾಗಿ ಅಭ್ಯಾಸ ಮಾಡ್ಲಿಕ್ಕಾಗ್ತದೆ. ನಿರಂತರವಾಗಿ ಅಭ್ಯಾಸ ಮಾಡಿದರೆ ಕೃಷ್ಣ ನಮ್ಮ ಕಡೆ ನೋಡ್ತೀನಿ, ಇವನು ಇಷ್ಟು ವರ್ಷದಿಂದ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾನೆ, ನನ್ನ ಕಡೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ನಾನು ಇವನಿಗೆ ಸ್ವಲ್ಪ ಆಶೀರ್ವಾದ ಕೊಡ್ತೇನೆ ಅಂತ ಹೇಳಿ ಗುರುಮುಖೇನ ಆಶೀರ್ವಾದ ಕೊಡ್ತಾನೆ. ಈ ರೀತಿಯಲ್ಲಿ ಅರ್ಜುನನಿಗೆ ಆದಂತಹ ಗೊಂದಲಗಳಿಗೆ ಇನ್ನು ಮುಂದೆ ಉತ್ತರ ಕೊಡ್ಲಿಕ್ಕಿದ್ದಾರೆ. ಉತ್ತರ ಏನು ಅಂತ ಹೇಳಿದ್ರೆ, ಅರ್ಜುನನಿಗೆ ಏನು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಜ್ಞಾನ ಇಲ್ಲ. ಅಂದ್ರೆ ನಮಗೆ ಜ್ಞಾನ ಇಲ್ಲ. ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡು ಇವರನ್ನೆಲ್ಲ ಕೊಂದ್ರೆ, ಇವರೆಲ್ಲ ನಮಗೆ ಉಪದ್ರ ಕೊಟ್ಟವರು, ಅವರನ್ನೆಲ್ಲ ಕೊಂಡ್ರೆ ಅಯ್ಯೋ ನನಗೆ ಪಾಪ ಸಿಗ್ತದೆ, ಅಯ್ಯೋ ನನಗೆ ದುಃಖ ಆಗ್ತದೆ, ಅಯ್ಯೋ ಇವರೆಲ್ಲ ಸತ್ರೆ ಇವರಿಗೆಲ್ಲ ಕಷ್ಟ ಅಲ್ಲವೇ, ಇವರ ದೇಹಕ್ಕೆ ಕಷ್ಟ ಅಲ್ಲವೇ, ಇವರಿಗೆಲ್ಲ ಪ್ರಾಬ್ಲಮ್ ಅಲ್ಲ, ಹೀಗೆಲ್ಲ ಸತ್ತು ಹೋದರೆ ಅಲ್ಲಿ ಇದ್ದ ಯುವತಿಯರು ಅಂದ್ರೆ ಅವರ ಹೆಂಡತಿಯಂದಿರು ಆಗಲಿ ಯಾರೇ ಆಗಲಿ ಅವರೆಲ್ಲ ಏಕಾಂಗಿ ಆಗ್ತಾರೆ, ಆಮೇಲೆ ಅವರು ಮತಭ್ರಷ್ಟರಾಗ್ತಾರೆ, ಅವರ ಮತ ಅಂದ್ರೆ ಮಾತೆಯ ಮತದ ಭ್ರಷ್ಟ ಆಗತ್ತೆ. ಈ ರೀತಿಯಲ್ಲಿ ಆಗಿ ವರ್ಣ ಸಂಕರ ಆಗಿ ಇಡೀ ಕುಲ ನಾಶ ಆಗ್ತದೆ. ಇದೆಲ್ಲ ಆಗೋ ದೃಷ್ಟಿ ನೋಡಿ ನನಗೆ ಆಗ್ತಿಲ್ಲ ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳುವಂತಹ ಅರ್ಜುನನಿಗೆ ಏನು ರೂಟ್ ಪ್ರಾಬ್ಲಮ್, ಮೂಲ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೇ ಇರುವಂಥದ್ದು. ಅದಕ್ಕೆ ಉತ್ತರವಾಗಿ 11ನೇ ಶ್ಲೋಕದಿಂದ ಸಾಧಾರಣ 30ನೇ ಶ್ಲೋಕದವರೆಗೆ ಆತ್ಮ ಅನಾತ್ಮಗಳ ವ್ಯತ್ಯಾಸವನ್ನ ಕುಲಂಕುಷವಾಗಿ ಒಳ್ಳೆ ರೀತಿಯಲ್ಲಿ ಭಗವಂತ ತಿಳಿಸಿಕೊಡ್ತಾನೆ. ಇದಕ್ಕೆ ಸಾಂಖ್ಯಯೋಗ ಅಂತ ಹೇಳ್ತಾರೆ. ಸಂಖ್ಯಾಪೂರ್ವಕವಾಗಿ ಅಂದ್ರೆ ದೇಹದಲ್ಲಿ ಏನಿದೆ, ಆತ್ಮ ಅಂದ್ರೆ ಏನು ಅಂತ ಹೇಳಿ ಸಂಖ್ಯೆ ಮುಖಾಂತರ ವ್ಯತ್ಯಾಸವನ್ನ ತೋರಿಸಿಕೊಡ್ತಾನೆ. ಒಂದೇ ನಿಮಿಷ, ಎಲ್ಲರನ್ನು ಮ್ಯೂಟ್ ಮಾಡ್ತೀನಿ. ಮುಂದೆ ಹೋಗೋಣ. 11ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅನುವಾದ ಮತ್ತು ಭಾವಾರ್ಥ. ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ, ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನಾಡುತ್ತಿದ್ದೀಯೇ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಪಂಡಿತರು ಸತ್ತವರಿಗೆ ಆಗಲಿ ಬದುಕಿರುವರಿಗೆ ಆಗಲಿ ದುಃಖ ಪಡುವುದಿಲ್ಲ. ಭಾವಾರ್ಥ. ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು. ಭಗವಂತನು ಹೀಗೆ ಹೇಳಿದನು, ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೇ, ಆದರೆ ದೇಹವೆಂದರೇನು ಮತ್ತು ಆತ್ಮವೆಂದರೇನು ಎಂದು ತಿಳಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಮುಂದಿನ ಅಧ್ಯಾಯದಲ್ಲಿ
ಅಧ್ಯಾಯಗಳಲ್ಲಿ ಹೇಳುವಂತೆ ಜ್ಞಾನ ಎಂದರೆ ಜಡ ಮತ್ತು ಆತ್ಮ ಎರಡನ್ನೂ ಮತ್ತು ಇವೆರಡನ್ನೂ ನಿಯಂತ್ರಿಸುವವನನ್ನು ತಿಳಿದುಕೊಂಡಿರುವುದು. ಜ್ಞಾನ ಎಂದರೆ ಜಡ, ದೇಹ, ಆತ್ಮ ಮತ್ತು ಇದೆರಡನ್ನೂ ಕಂಟ್ರೋಲ್ ಮಾಡುವಂತಹ, ನಿಯಂತ್ರಿಸುವಂತಹವನನ್ನ ತಿಳಿದುಕೊಂಡಿರುವುದು. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ. ಆದರೆ ಭೌತದ್ರವ್ಯ, ಆತ್ಮ ಮತ್ತು ಪರಾತ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಈ ತಿಳುವಳಿಕೆ ಇಲ್ಲದಿದ್ದುದರಿಂದ ಅವನು ತಾನೊಬ್ಬ ದೊಡ್ಡ ಪಂಡಿತ ಎನ್ನುವ ಸೋಗನ್ನು ಹಾಕಬಾರದಿತ್ತು. ಅವನು ಬಹು ದೊಡ್ಡ ಪಂಡಿತನೇನೂ ಅಲ್ಲವಾದುದರಿಂದ ಯಾವುದು ಶೋಕಕ್ಕೆ ಅರ್ಹವಲ್ಲವೋ ಅದಕ್ಕಾಗಿ ಶೋಕಿಸುತ್ತಿದ್ದ. ದೇಹವು ಹುಟ್ಟುತ್ತದೆ, ಇಂದೋ ನಾಳೆಯೋ ಅದು ಸೋಲಲೆಂದೇ ಸೃಷ್ಟಿಯಾದದ್ದು. ಆದುದರಿಂದ ದೇಹವು ಆತ್ಮದಷ್ಟು ಮುಖ್ಯವಲ್ಲ. ಇದನ್ನು ಅರಿತವನೇ ವಾಸ್ತವವಾಗಿಯೂ ವಿದ್ವಾಂಸ. ಭೌತಿಕ ದೇಹದ ಸ್ಥಿತಿ ಏನೇ ಇರಲಿ, ಅಂತಹ ವಿದ್ವಾಂಸನಿಗೆ ಶೋಕಕ್ಕೆ ಕಾರಣವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅಶೋಚ್ಯ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಇದನ್ನು ಯಾರು ಹೇಳ್ತಾ ಇರೋದು? ಭಗವಂತ, ಪರಮ ಪುರುಷನಾದ ಭಗವಂತ ಕೃಷ್ಣ ಹೇಳುವಂತಹ ವಾಕ್ಯ ಇದು. ಯಾರು ಭಗವಾನ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಭಗವಂತ ಅಂತ ಹೇಳಿದ್ರೆ ಅವನಿಗಿಂತ ಮಿಗಿಲಾದವನು ಯಾರು ಇಲ್ಲ. ಅವನು ಎಲ್ಲರನ್ನೂ ರಕ್ಷಿಸುವವನು, ಎಲ್ಲರಿಗೂ ಎಲ್ಲವನ್ನೂ ಮಾಡುವವನು ಅವನೇ. ಭಗವಂತನ ಅನುಮತಿ ಇಲ್ಲದೆ ಒಂದು ಚರವು, ಒಂದು ಕಡ್ಡಿಯು ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಆದ ಕಾರಣ ಅವನು ಸರ್ವ ಕಾರಣನಾದಂತಹ ಭಗವಂತ. ಆ ಭಗವಂತ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ? ಭಗವಂತ ಹೇಳ್ತಿದ್ದಾನೆ, ಯಾವುದಕ್ಕೆ ನೀನು ಶೋಕ ಪಡಬೇಕೋ ಅದಕ್ಕೆ ಶೋಕ ಪಡ್ತಿಲ್ಲ, ಯಾವುದಕ್ಕೆ ಶೋಕ ಪಡಬಾರ್ದು ಅದಕ್ಕೆ ನೀನು ಶೋಕ ಪಡ್ತಿದ್ಯಾ. ಅಶೋಚ್ಯ ಅನ್ವಶೋಚಸ್ತ್ವಂ. ಆದ್ರೆ ನೀನು ದೊಡ್ಡ ಜ್ಞಾನಿಯಾಗಿ ಮಾತಾಡ್ತಿದ್ಯಲ್ಲ, ದೊಡ್ಡ ಜ್ಞಾನಿಯಾಗಿ ವಾದ ಮಾಡ್ತಿದ್ಯಲ್ಲ, ವಿತರ್ಕವಾದ ಮಾಡ್ತಿದ್ಯಲ್ಲ, ಹಾಗೆ ಹೀಗೆ ಅಂತೇಳಿ ಬೇರೆ ಬೇರೆ ಶಾಸ್ತ್ರವನ್ನೆಲ್ಲ ಕೋಟ್ ಮಾಡಿ ಹೇಳ್ತಿದ್ಯಲ್ಲ. ಆದ್ರೆ ನೀನು ಇಷ್ಟೆಲ್ಲ ಹೇಳೋನು ಈ ದೇಹ ಯಾರ ದೇಹ ಸಾಯ್ತದೋ ಅಂಥವರಿಗಾಗಿ, ಅಥವಾ ಯಾರು ಬದುಕಿ ಉಳಿತಾರೋ ಅಂಥವರಿಗಾಗಿ ಶೋಕ ಮಾಡ್ತಿದ್ಯಲ್ಲ. ಈಗ ಯುದ್ಧದಲ್ಲಿ ಕೆಲವರು ಸಾಯ್ತಾರೆ, ಕೆಲವರು ಬದುಕ್ತಾರೆ. ಸಾಯೋರಿಗೆ ಅಥವಾ ಬದುಕುವವರ ಬಗ್ಗೆ ನೀನು ಚಿಂತೆ ಮಾಡಿ ಶೋಕ ಮಾಡ್ತಿದ್ಯಲ್ಲ. ನಾನು ಶೋಚಂತಿ ಅಂದ್ರೆ ಸತ್ತವರ ಬಗ್ಗೆ ಶೋಕ ಮಾಡ್ತಿದ್ದಿ. ಆಮೇಲೆ ಬದುಕಿದವರ ಬಗ್ಗೆ ನೀನು ಶೋಕ ಮಾಡದೇ ಇರಬಹುದು, ಖುಷಿ ಪಡಬಹುದು. ಅದು ಎರಡು ಕೂಡ ಶೋಕದ ಲಕ್ಷಣವೇ. ಈಗ ಯಾರದೋ ದೇಹ, ಇದು ಉದಾಹರಣೆ ಮುಂಚೆ ನಾವು ಕೊಟ್ಟಿದ್ದೇವೆ. ಮಗು ಹುಟ್ಟುವಾಗ ಖುಷಿ, ಯಾರಾದ್ರೂ ಸಾಯುವಾಗ ದುಃಖ. ಮಗು ಹುಟ್ಟುವಾಗ ಖುಷಿ, ಯಾವಾಗ ಸಾಯುವಾಗ ದುಃಖ. ಆದ್ರೆ ನಮಗೆ ಗೊತ್ತು ಹುಟ್ಟಿದ ಮಗು ಒಂದಲ್ಲ ಒಂದು ದಿನ ಸಾಯಲೇಬೇಕು ಅಂತ ಹೇಳಿ. ಅಂದ್ರೆ ಯಾವುದು ಹುಟ್ಟಿತು? ಸಾವು ಹುಟ್ಟಿದ್ದು. ಶಾಸ್ತ್ರ ಹೇಳುತ್ತೆ ಹುಟ್ಟಿದ್ದೇನು? ಸಾವು. ಅದು ತುಂಬಾ ಇಂಪಾರ್ಟೆಂಟ್. ನಾವು ಅಂದ್ರೆ ಆ ಯೋಗಿಗೆ, ಭಕ್ತಿಯೋಗಿ ಆಗ್ಲಿ, ಯೋಗಿಗೆ ಏನಿರ್ಬೇಕು ಮನಸ್ಸಲ್ಲಿ ಅಂತ ಹೇಳಿದ್ರೆ ಆತ್ಮ ಇರುವಂಥದ್ದು. ಅದು ನಿರಂತರ, ಅದಕ್ಕೆ ಸಾವಿಲ್ಲ. ದೇಹ ಖಂಡಿತವಾಗಿ ಸಾವಿದೆ. ಈಗ ದೇಹ ಅಂತ ಹೇಳೋ ವಿಚಾರ ಬರುವಾಗ ಎರಡು ರೀತಿಯ ದೇಹವಿದೆ. ಎರಡು ರೀತಿಯ ದೇಹ, ಒಂದು ಸೂಕ್ಷ್ಮ ದೇಹ, ಇನ್ನೊಂದು ಸ್ಥೂಲ ದೇಹ. ಸ್ಥೂಲ ದೇಹ ಅಂತ ಹೇಳಿದ್ರೆ ಭೂಮಿ, ಆಪ, ನಲ, ವಾಯು, ಖಂ. ಅಂದ್ರೆ ಭೂಮಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಾಯ್ತು. ಈ ದೇಹ, ಸ್ಥೂಲ ದೇಹ ಭೂಮಿ ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ, ಮಣ್ಣಿಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ಮಣ್ಣು, ನೀರು, ಗಾಳಿ, ಅಗ್ನಿ, ಭೂಮಿ, ಆಪ, ನಲೋ, ವಾಯು, ಖಂ, ಆಮೇಲೆ ಆಕಾಶ. ಇದೆಲ್ಲ ಸೇರಿ ಆದಂತಹ ಒಂದು ಬಾಹ್ಯ ಶರೀರ. ಈ ಶರೀರ ಯಾವತ್ತಿದ್ರೂ ಪರ್ಮನೆಂಟ್ ಅಲ್ಲ. ಇದು ಸುಲಭವಾಗಿ ಅರ್ಥ ಮಾಡ್ಬೋದು, ಸುಲಭವಾಗಿ, ಅಷ್ಟೇನು ಕಷ್ಟ ಇಲ್ಲ. ಯಾವತ್ತಿದ್ರೂ ಪರ್ಮನೆಂಟ್ ಅಲ್ಲ. ಆಮೇಲೆ ಅದಕ್ಕಿಂತ ಒಳಗೆ ಇನ್ನೂ ಇರುವಂಥದ್ದಕ್ಕೆ ಸೂಕ್ಷ್ಮ ಇಂದ್ರಿಯ ಅಂತ ಹೇಳ್ತಾರೆ. ಸೂಕ್ಷ್ಮ ಯಾವುದು?
ಮನಃ, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಈ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಕೂಡ ಪರ್ಮನೆಂಟ್ ಅಲ್ಲ. ಎಲ್ಲಿಯವ ತನಕ ಪರ್ಮನೆಂಟ್ ಅಂತ ಹೇಳೋದ್ರೆ ಅದು ಮುಕ್ತಿ ಸಿಗುವ ತನಕ ಮಾತ್ರ ಪರ್ಮನೆಂಟ್. ಅಂದ್ರೆ ಯಾವಾಗ ನಾವು ಭಗವಂತನ ಬಗ್ಗೆ ಚಿಂತೆ ಮಾಡದೆ ಭಗವಂತನ ಧಾಮಕ್ಕೆ ಹೋಗದಿದ್ದರೆ ಆಗ ಮರು ಜೀವನ ಅಂದ್ರೆ ಮರು ಜನ್ಮ ಸಿಗ್ತದಲ್ಲ, ಆಗ ಈ ಸೂಕ್ಷ್ಮ ಶರೀರವು ಆತ್ಮದ ಜೊತೆ ಹೋಗ್ತದೆ. ಸ್ಥೂಲ ಶರೀರ ಯಾವತ್ತೂ ಹೋಗುವುದಿಲ್ಲ. ಸ್ಥೂಲ ಶರೀರವು ಯಾವತ್ತೂ ಆತ್ಮದ ಜೊತೆ ಹೋಗುವುದಿಲ್ಲ. ಆದ್ರೆ ಸೂಕ್ಷ್ಮ ಶರೀರವು ಆತ್ಮದ ಜೊತೆ ಹೋಗ್ತದೆ. ಅದು ಯಾಕೆ ಹೋಗ್ತದೆ ಅಂತ ಹೇಳಿದ್ರೆ ಆ ಕರ್ಮಕ್ಕೆ ಅನುಗುಣವಾಗಿ ಮರು ಜನ್ಮಕ್ಕೋಸ್ಕರ. ಆದ್ರೆ ನಾವು ಇಲ್ಲಿ ತಪಸ್ಸು, ಸಾಧನೆ, ಜಪ ಎಲ್ಲ ಚೆನ್ನಾಗಿ ಮಾಡಿ ಆ ಸೂಕ್ಷ್ಮ ಇಂದ್ರಿಯಗಳಿದೆಯಲ್ಲ, ಸೂಕ್ಷ್ಮ ಇಂದ್ರಿಯಗಳನ್ನು ಫುಲ್ ಚೇಂಜ್ ಮಾಡಬೇಕು. ಏನು ಚೇಂಜ್ ಮಾಡಬೇಕು? ಕೃಷ್ಣನನ್ನೇ ತುಂಬಿಸ್ಬೇಕು ಅದರಲ್ಲಿ. ಆಗ ಏನಾಗ್ತದೆ? ಆ ಸೂಕ್ಷ್ಮ ಇಂದ್ರಿಯಗಳಿಗೆ ಅಂದ್ರೆ ಆ ಸೂಕ್ಷ್ಮ ಶರೀರಕ್ಕೆ ಸಂಪೂರ್ಣ ಕೃಷ್ಣನೇ ಆಗ್ತದೆ. ಆ ಕೃಷ್ಣನೇ ಆದಂತಹ ಸೂಕ್ಷ್ಮ ಶರೀರವು ಎಲ್ಲಿಗೆ ಕೊಂಡೋಗ್ತದೆ? ನಮ್ಮನ್ನು ಕೃಷ್ಣನಲ್ಲಿಗೆ ಕೊಂಡೋಗ್ತದೆ. ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಅಸ್ತಿತ್ವವಿರುವುದಿಲ್ಲ. ಸೂಕ್ಷ್ಮ ಶರೀರದಲ್ಲಿ ಕೃಷ್ಣನೇ ತುಂಬಿರ್ತಾನೆ. ಅದನ್ನೇ ಭಗವಂತ ಹೇಳ್ತಾ ಇರೋದು. ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ ನೀನು ಏನಕ್ಕೆ ಯೋಚನೆ ಮಾಡ್ತಿದ್ದೆ ಅರ್ಜುನ? ಭೀಷ್ಮಾದಿಗಳೆಲ್ಲ ಕೌರವರೆಲ್ಲ ಸಾಯ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅವರ ಆತ್ಮಕ್ಕೆ ಅಳಿವಿಲ್ಲ, ಅವರ ಸ್ಥೂಲ ಶರೀರ ಅಳಿವಾಗ್ತದೆ. ಆದರೆ ಸೂಕ್ಷ್ಮ ಶರೀರಕ್ಕೆ ಅಳಿವಿಲ್ಲ ಅಂತ ಅಲ್ಲ, ಸೂಕ್ಷ್ಮ ಶರೀರಕ್ಕೂ ಅಳಿವಿದೆ. ಅವರ ಕರ್ಮಕ್ಕೆ ಅನುಗುಣವಾಗಿ ಅವರು ಸ್ವರ್ಗಾದಿ ಲೋಕಕ್ಕೆ ತಲುಪ್ತಾರೆ. ಯುದ್ಧದಲ್ಲಿ ಸಾಯುದು ಅಂತ ಹೇಳಿದ್ರೆ ಸೂರ್ಯನ ಕಡೆ ಅಥವಾ ಸ್ವರ್ಗಕ್ಕೆ ಹೋಗ್ತಾರೆ. ಯಾರೇ ಇರಲಿ ಯುದ್ಧದಲ್ಲಿ ಸಾಯುದು ಅಂತ ಹೇಳಿದ್ರೆ. ಅಂದ್ರೆ ಅವರ ಜೊತೆ ನೀನು ಯುದ್ಧ ಮಾಡದಿದ್ರೆ, ಭೀಷ್ಮ, ದ್ರೋಣ, ಆಮೇಲೆ ದುರ್ಯೋಧನ ಜೊತೆ ಯುದ್ಧ ಮಾಡದಿದ್ರೆ ಅವರಿಗೆ ಕೀಳು ಜನ್ಮ ಸಿಗ್ತದೆ ಅವರು ಮಾಡಿದಂತ ಪಾಪಕ್ಕೆ. ಆದರೆ ನೀನು ಯುದ್ಧ ಮಾಡಿದ್ರೆ ಅವರಿಗೆಲ್ಲರಿಗೂ ಪ್ರಮೋಷನ್ ಕೊಡ್ತಾ ಇದ್ದೀಯ ನೀನು. ಅವರಿಗೆಲ್ಲ ಪ್ರಮೋಷನ್ ಅಂತಂದ್ರೆ ಒಳ್ಳೆ ಜನ್ಮ ಸಿಗ್ತದೆ. ಶಾಸ್ತ್ರ ಹೇಳ್ತದೆ, ಯುದ್ಧದಲ್ಲಿ ಯಾರು ಸಾಯ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ, ಅವರು ಯಾರು ಸಾಯ್ತಾರೆ ಸೂರ್ಯಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ, ಅವರ ಕರ್ಮಕ್ಕೆ ಅನುಸಾರವಾಗಿ. ಎಷ್ಟು ದಿವಸ ಅಂತ ಹೇಳುದು ನಾವು ಕಳೆದ ಶ್ಲೋಕದಲ್ಲಿ ನೋಡಿದ್ದೇವೆ. ಎಷ್ಟು ದಿವಸ? ಕ್ಷೀಣೆ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ ಅಂತವರು ಪುನಃ ಇಲ್ಲಿ ಬರಬೇಕಾಗ್ತದೆ, ಇಲ್ಲಿ ಸಾಧನೆ ಮಾಡಬೇಕಾಗ್ತದೆ. ಇದನ್ನೇ ಗತ ಆಸೂನ್ ಗತಾಂಶ್ಚ ನಾನು ಶೋಚಂತಿ ಪಂಡಿತಾ. ಜೀವಿಗಳು ಸತ್ತವರಿಗಾಗ್ಲಿ ದೇಹದ ಒಟ್ಟಿಗೆ ಇರುವಂತಹ ಜೀವದಲ್ಲಿ ಇರುವವರಿಗಾಗ್ಲಿ ಶೋಕ ಪಡುವುದಿಲ್ಲ. ಆದರೆ ನಿಜವಾದ ಪಂಡಿತರ ಲಕ್ಷಣ ಅಂತ ಹೇಳಿದ್ರೆ, ಪಂಡಿತ ಅಂತ ಹೇಳಿದ್ರೆ ನಿಜವಾದ ಜ್ಞಾನವುಳ್ಳವನು. ನಿಜವಾದ ಜ್ಞಾನ ಎಂತ ಅಂತ ಹೇಳಿದ್ರೆ ಆತ್ಮದ ಜ್ಞಾನ. ಆತ್ಮದ ಜ್ಞಾನವೇ ನಿಜವಾದ ಜ್ಞಾನ. ಭೌತಿಕ ಜ್ಞಾನವನ್ನ ನಿಜವಾದ ಜ್ಞಾನ ಅಂತ ಹೇಳುವುದಿಲ್ಲ. ಭೌತಿಕ ಜ್ಞಾನ ಹುಟ್ಟಿದವನಿಗೆ ಸಹಜವಾಗಿ ಬರುವಂತಹ ಜ್ಞಾನ. ಭೌತಿಕ ಜ್ಞಾನ ಹುಟ್ಟಿದವನಿಗೆ, ಈಗ ಯಾರೋ ಒಬ್ಬ ಹುಟ್ಟಿ ಅವನಿಗೆ ಹೇಗೆ ತಿನ್ಬೇಕು ಅಂತ ದೊಡ್ಡ ಉಪದೇಶ ಕೊಡಬೇಕಾಗೋದಿಲ್ಲ. ಎಕ್ಸ್ಪ್ಲನೇಷನ್ ಕೊಡದಿದ್ರು ಕೂಡ, ಅಕಸ್ಮಾತ್ ಯಾರಿಗೆ ಹೇಗೆ ತಿನ್ಬೇಕು ಅಂತ ಹೇಳದಿದ್ರು ಕೂಡ ತಿನ್ಲಿಕ್ಕೆ ಗೊತ್ತಾಗ್ತದೆ. ಅದೇನೇನು ದೊಡ್ಡ ವಿಚಾರ ಅಲ್ಲ. ಹೀಗೆ ಎಷ್ಟೋ ವಿಚಾರಗಳು, ಆಹಾರವಾಗ್ಲಿ, ಹೀಗೆ ನಿದ್ರೆ ಮಾಡಬೇಕು ಅಂತ ಹೇಳಿಕೊಡೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಆಹಾರ, ನಿದ್ರೆ, ಹೀಗೆ ಭಯ ಪಡಬೇಕು ನೀನು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇದೆಲ್ಲ ತನ್ನಿಂದ ತಾನೇ, ಈ ಭೌತಿಕವಾಗಿ ಬೇಕಾದ್ದೆಲ್ಲ ತನ್ನಿಂದ ತಾನೇ ಬರ್ತದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಚಿಕ್ಕ ಒಂದು ಇರುವೆಗೂ ದೊಡ್ಡ ಒಂದು ಆನೆಗೂ ತಿನ್ನುವ ಒಂದು ಸಾಮಗ್ರಿ, ಅದರ ತೂಕ ಬೇರೆ ಬೇರೆ ಆಗಿರ್ತದೆ. ಆದರೆ ಭಗವಂತ ಅದನ್ನೆಲ್ಲವನ್ನು ಎಲ್ಲರಿಗೂ ಸಿಗುವ ಹಾಗೆ ಮಾಡ್ತಾನೆ. ಏನು? ಆನೆ ದುಡಿತದ ಅಷ್ಟೇನು, ಕಾಡಿನಲ್ಲಿ ಬೇಕಾದಷ್ಟು ಇರ್ತದೆ. ಆಮೇಲೆ ಏನು ದುಡಿತದೆ ಅಂದ್ರೆ ನಮ್ಮ ಹಾಗೆ ದುಡಿತದ? ಇಲ್ಲ. ಅದನ್ನು ತಕೊಳ್ಳಿಕ್ಕೆ ಸಕ್ಕರೆ ಎಲ್ಲಿ ಉಂಟು ಅಂತ ಹೇಳಿ ಅದನ್ನ ಹುಡುಕಿಕೊಂಡು ಹೋಗಿ ತಕೊಳ್ಳುವ ಸಾಮರ್ಥ್ಯ ಅದಕ್ಕೆ ಇದೆ, ಅದನ್ನು ಮಾಡ್ತದೆ. ಆದರೆ ಅದಕ್ಕೆ ಹೇಳಿ ಅದು ಸಪರೇಟ್ ಆಗಿ ಬೇರೆ ಕರ್ಮ ಮಾಡುದಿಲ್ಲ, ಅದೇ ಕರ್ಮ ಮಾಡುದು. ತಿನ್ನುವ ಕರ್ಮವೇ, ಅದನ್ನೇ ಹುಡುಕುವಂಥದ್ದು. ಆದ ಕಾರಣ ಈ ರೀತಿಯಲ್ಲಿ ಭಗವಂತ ಎಲ್ಲ ಚರಾಚರಗಳಿಗೆ ಬೇಕಾದ್ದು, ಪಾಲನೆಗೆ, ಪೋಷಣೆಗೆ ಬೇಕಾದದ್ದೆಲ್ಲ ಕೊಟ್ಟಿದ್ದಾನೆ. ಆದರೆ ಮನುಷ್ಯನಾಗಿ ನಾವೇನು ಮಾಡ್ತಿದ್ದೇವೆ? ನಾವು ಫ್ಯೂಚರಿಗೆ ಥಿಂಕ್ ಮಾಡ್ತೇವೆ. ಯಾವುದೇ ಬೇರೆ ಪ್ರಾಣಿಗಳು ಫ್ಯೂಚರನ್ನು ಅಷ್ಟು ಥಿಂಕ್ ಮಾಡೋದಿಲ್ಲ. ಕೆಲವು ಪ್ರಾಣಿಗಳು, ಜೇನಾಗಿರ್ಲಿ, ಹಾಗೆಲ್ಲ ಕೆಲವು ಇವೆ. ಆದರೆ ಅದನ್ನು ಕೂಡ ನಾವು ದುರುಪಯೋಗ ಪಡಿಸ್ತೇವೆ. ಈ ರೀತಿಯಲ್ಲಿ ನಾವು ಈ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಭಗವಂತ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನೀನು ಯಾವುದಕ್ಕೋಸ್ಕರ ದುಃಖ ಮಾಡಬೇಕು ಅದಕ್ಕೆ ದುಃಖ ಮಾಡ್ತಿಲ್ಲ, ಯಾವುದಕ್ಕೋಸ್ಕರ ದುಃಖ ಮಾಡಬಾರದು ಅದಕ್ಕೆ ದುಃಖ ಮಾಡ್ತಿದ್ದಿ.
ಯಾವುದಕ್ಕೋಸ್ಕರ ದುಃಖ ಮಾಡಬೇಕು? ಅಯ್ಯೋ, ಇವರೆಲ್ಲ ದೌರ್ಜನ್ಯವೆಸಗಿದ್ದಾರೆ, ಇವರಿಗೆಲ್ಲ ಒಳ್ಳೆ ಜೀವ ಆಗ್ಲಿ, ಒಳ್ಳೆ ಜೀವ ಸಿಗ್ಲಿ ಅಂತ ಹೇಳಿ ಯುದ್ಧ ಮಾಡಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವರಿಗೋಸ್ಕರ ನೀವು ಏನ್ ಮಾಡಬೇಕು ಅರ್ಜುನ? ನೀನು ಸಾಧನೆ ಮಾಡಬೇಕು ಅಂತ ಹೇಳಿ. ನಾವೀಗ ಏನ್ ಮಾಡಬೇಕು? ನಾವೆಲ್ಲರೂ ಅರ್ಜುನನ ಪರಿಸ್ಥಿತಿಯಲ್ಲಿದ್ದೇವೆ. ಅರ್ಜುನನ ಪರಿಸ್ಥಿತಿ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ದುಃಖ, ದೌರ್ಮನಸ್ಯ, ಈ ಎಂತಹ ಲಕ್ಷಣಗಳೆಲ್ಲ ನಮ್ಮ ಮನಸ್ಸಲ್ಲಿದೆ. ಆಮೇಲೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳುವಂತಹ ಒಂದು ಸಾಧ್ಯತೆ ಕಮ್ಮಿ. ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಳ್ಳೆ ಸಾಧನೆ ಮಾಡ್ತಾ ನಾವು ಮಾಡಿದ ಸಾಧನೆಯನ್ನು ಇನ್ನೊಬ್ಬರಿಗೆ ಹೇಳುವಂಥದ್ದು ಅಷ್ಟೇ. ಸಿಂಪಲ್, ಅಷ್ಟೇನು ಕಷ್ಟ ಇಲ್ಲ. ನಾವು ಮಾಡದ್ದನ್ನ ಹೇಳಬೇಕು ಅಂತಲ್ಲ, ನಾವೇನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅದನ್ನ ಇನ್ನೊಬ್ಬರಿಗೆ ಹೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಅವರಿಗೆ ಅವರ ಜೀವಕ್ಕೆ, ಅವರ ಆತ್ಮಕ್ಕೆ, ನಮ್ಮ ಆತ್ಮಕ್ಕೆ ಬೇಕಾದಂತಹ ಕಾರ್ಯವನ್ನು ಮಾಡಿದಾಗೆ ಆಗ್ತದೆ. ಇಷ್ಟು ಹೇಳಿ ಇನ್ನು 2ನೇ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 12. ನತ್ವೇವಾಹಂ ನತು ಏವ ಅಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹಿಂದಿನ ಶ್ಲೋಕದಲ್ಲಿ ಈಗ ನಾವೆಲ್ಲ ಸಾವನ್ನು ನೋಡಿದ್ದೇವೆ. ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಆಪ್ತರು ಸತ್ತಿರ್ತಾರೆ. ಎಷ್ಟು ದಿವಸ ನಮಗೆ ಆ ಶೋಕ? 1 ವಾರ, ತುಂಬಾ ದೂರ ಸಂಬಂಧಿಗಳಾದ್ರೆ 1 ವಾರ, ತುಂಬಾ ಹತ್ತಿರ ಸಂಬಂಧಿಗಳಾದ್ರೆ 6 ತಿಂಗಳು. ಅಷ್ಟು ತುಂಬಾ ಹತ್ತಿರ, ಗಂಡನೇ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಮಗು ಆಗಿರ್ಬೋದು, ಅಥವಾ ಯಾರೋ ದೇಹ ತ್ಯಾಗ ಆಗಿದೆ ನಮ್ಮ ಎದುರುಗಡೆ, ಅಂಥವ್ರನ್ನ 1 ವರ್ಷ, 2 ವರ್ಷ, 3 ವರ್ಷ ಇರಬಹುದು. ಆದರೆ ಸ್ವಲ್ಪ ವರ್ಷಗಳಾದ ಮೇಲೆ ಅದು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗ್ತದೆ. ಸಂಪೂರ್ಣ ಹೋಗ್ಲಿಲ್ಲ ಅಂದ್ರೂ ಕಮ್ಮಿ ಆಗ್ತಾ ಹೋಗ್ತದೆ. ಅಂದ್ರೆ ಪ್ರಾಕ್ಟಿಕಲಿ ನೋಡಿದ್ರು ಕೂಡ ನಮಗೆ ಅರ್ಥ ಆಗ್ತದೆ ನೋಡಿ, ದೇಹದ ಜೊತೆ ನಮ್ಮ ಸಂಬಂಧ ಅಷ್ಟೇನು ಪರ್ಮನೆಂಟ್ ಅಲ್ಲ ಅಂತ. ವಾಸ್ತವವಾಗಿ ನೋಡಿದ್ರೂ ನಮಗೆ ಅರ್ಥ ಆಗ್ತದೆ. ಅದನ್ನೇನು ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಇಲ್ಲ. ಆದರೆ ಭಗವಂತ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ತಾರೆ. ಯಾಕೆಂದ್ರೆ ಅರ್ಥ ಆಗ್ಲಿಲ್ಲಲ್ಲ ಅರ್ಜುನನಿಗೆ, ಗುರುವಾಗಿ ಸ್ವೀಕರಿಸಿದ ಮೇಲೆ ಕೂಡ ಅರ್ಥ ಆಗ್ಲಿಲ್ಲಲ್ಲ ಅಲ್ಲ. ಅದೇ ರೀತಿಯಲ್ಲಿ ನಮಗೆ ಕೂಡ ಅಷ್ಟು ಸುಲಭದಲ್ಲಿ ಅರ್ಥ ಆಗುದಿಲ್ಲ. ನಮಗೆ ವಾಕ್ಯ ಮುಖೇನ ಅರ್ಥ ಆಗ್ತದೆ, ಓ ಹೀಗೀಗೆ ಬರ್ದಿದ್ದಾರೆ ಕರೆಕ್ಟ್ ಅಂತ ಹೇಳಿ. ಆದ್ರೆ ನಮ್ಮ ನಿಜ ಜೀವನ, ಆಕ್ಚುಲಿ ನಾನು ನಿಜ ಜೀವನ ಅಂತ ಹೇಳಬಾರ್ದು, ಈ ಜೀವನದಲ್ಲಿ ನಿಜ ಜೀವನ ಬೇರೆ, ಈಗ ಮಾಡುತ್ತಿರುವ ಜೀವನ ನಿಜ ಜೀವನ ಅಲ್ಲ. ನಮ್ಮ ಈ ಜೀವನದಲ್ಲಿ ನಾವು ನೋಡ್ತೇವೆ, ಎಷ್ಟೋ ಸಲ ಇದನ್ನೆಲ್ಲ ಓದಿ ಚೆನ್ನಾಗಿ ಅರ್ಥ ಆಗಿರ್ತದೆ ನಮಗೆ. ಆದರೆ ಆ ಸಮಯ ಸಂದರ್ಭ ಬರುವಾಗ ನಮಗೆ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕಷ್ಟ ಆಗ್ತದೆ ತುಂಬಾ. ನಮ್ಮ ಮನೆಯಲ್ಲೇ ಯಾರಾದರೂ ಬೈದ್ರು ಅಂತ ಹೇಳುವಾಗ, ಓ ಆ ಬೈದದ್ದು ನನ್ನ ಕರ್ಮಾನುಸಾರಕ್ಕಾಗಿ ಸಿಕ್ಕಿದೆ, ನಾನು ಇದಕ್ಕೆ ರೆಸ್ಪಾಂಡ್ ಮಾಡಬಾರ್ದು, ನಾನು ಕೃಷ್ಣನ ಮೊರೆ ಹೋಗ್ಬೇಕು ಅಂತ ಹೇಳಿ ಮನಸ್ಸಿಗೆ ಬರ್ತದ? ಇಲ್ಲ, ಕೂಡ್ಲೆ ನಾನೇ ದೊಡ್ಡವ ಅಂತ ಹೇಳಿ. ಅದೇ ಅಜ್ಞಾನ. ಈ ಅಜ್ಞಾನದಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ಅಂದ್ರೆ ಈ ದೇಹ ಸಿಕ್ಕಿದೆ ಅಂತ ಹೇಳಿದ್ರೆ ಅಜ್ಞಾನದ ಕಾರಣದಿಂದ ಸಿಕ್ಕಿದ್ದು ದೇಹ. ಈ ದೇಹ ಸಿಕ್ಕಿದ್ದು ಅಜ್ಞಾನ. ಇದರಿಂದ ಹೊರಗೆ ಬರಬೇಕಿದ್ರೆ ಜ್ಞಾನ ಇದ್ದಂತಹ ಗುರುವಿನ ಶರಣು ತಗೊಳ್ಬೇಕು. ಅದಕ್ಕೋಸ್ಕರ ಗುರು ಅಂತ ಹೇಳುವ ಪದ ತುಂಬಾ ಇಂಪಾರ್ಟೆಂಟ್. ಗು ಅಂತ ಹೇಳಿದ್ರೆ ಅಂಧಕಾರ, ರು ಅಂತ ಹೇಳಿದ್ರೆ ಅಂಧಕಾರವನ್ನ ನಿರ್ಮೂಲೆ ಮಾಡುವಂಥದ್ದು. ಈ 2 ಪದ ಸೇರಿ ಗುರು ಅಂತ ಹೇಳುವ ಶಬ್ದ ಆಯಿತು. ಅಂದ್ರೆ ಗುರುವಾದವನು ಶಿಷ್ಯನ ಮನಸ್ಸಿನಲ್ಲಿರುವಂತಹ ಅಂಧಕಾರವನ್ನ ದೂರ ಮಾಡಿ ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗುವ ಜವಾಬ್ದಾರಿಯನ್ನು ತೆಕ್ಕೊಂಡಂತಹ ವ್ಯಕ್ತಿ. ಅಂತ ಪರಮೋತ್ತಮ ವ್ಯಕ್ತಿ, ಅಂತಹ ವ್ಯಕ್ತಿ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ ಸಿಗ್ಲಿಕ್ಕೆ. ನಾವೆಲ್ಲರೂ ಎಷ್ಟು ದೀರ್ಘವಾಗಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ನನಗೆ ಗುರುವನ್ನು ಕೊಡು ಅಂತ ಹೇಳಿ. ಆ ಗುರು ಸಿಕ್ಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭಗವಂತ ಸಿಗ್ತಾನೆ. ಭಗವಂತನ ಮುಖಾಂತರ ಗುರು ಸಿಗ್ತಾನೆ, ಗುರುವಿನ ಮುಖಾಂತರ ಭಗವಂತನಿಗೆ ನಮಗೆ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಭಗವಂತನ ಸೇವೆ ಮಾಡಬೇಕಿದ್ರೆ ಗುರು ವೈಷ್ಣವರ ಸಂಘ ಮತ್ತು ಆಶೀರ್ವಾದ ಬೇಕೇ ಬೇಕು. ಇಲ್ಲಿ ಏನು ಹೇಳ್ತಾನೆ 2ನೇ ಶ್ಲೋಕದಲ್ಲಿ ಭಗವಂತ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ. ನಾನು ಅಂದ್ರೆ ಭಗವಂತ ಶ್ರೀಕೃಷ್ಣ ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ. ನೀನು ಅಂದ್ರೆ ಅರ್ಜುನ ಈ ರಾಜರು, ಬೇರೆಲ್ಲ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ. ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಇದು ಯಾವುದಕ್ಕೆ ಹೇಳ್ತಾ ಇರೋದು? ದೇಹಕ್ಕೆ ಅಲ್ಲ, ಆತ್ಮಕ್ಕೆ. ಇದನ್ನ ಅರ್ಥ ಮಾಡ್ಬೇಕು ನಾವು. ಇದು ಯಾವುದಕ್ಕೆ ಹೇಳ್ತಾ ಇರೋದು? ಆತ್ಮಕ್ಕೆ. ಭಗವಂತನ ಆತ್ಮವು ಯಾವತ್ತೂ ಇತ್ತು,
ನಮ್ಮ ಆತ್ಮವು ಯಾವತ್ತೂ ಇದೆ. ಪರಮಾತ್ಮ ಅಥವಾ ಆತ್ಮ ಯಾವತ್ತೂ ಇದೆ. ಭಗವಂತ ಅಥವಾ ನಾವು ಜೀವಿಗಳು ಯಾವತ್ತೂ ಇದ್ದೇವೆ. ಈ ದೇಹ ಮಾತ್ರ ಬದಲಾವಣೆ ಆಗ್ತಾ ಇರ್ತದೆ. ಕರ್ಮಕ್ಕೆ ಅನುಸಾರವಾಗಿ ನಮಗೆ ಬೇರೆ ಬೇರೆ ದೇಹವು ಯಾರು ಕೊಡ್ತಾರೆ? ಭಗವಂತನ ಒಂದು ದೃಷ್ಟಿಯಲ್ಲಿ ಸಿಗ್ತದೆ ನಮಗೆ. ಭಗವಂತ ದೃಷ್ಟಿಪಾತ ಮಾಡುವಾಗ ಕಾಲ ಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಂ. ಕಾಲ ಕರ್ಮ ಮತ್ತು ಗುಣಕ್ಕೆ ಅಧೀನವಾದಂತಹ ಈ ದೇಹವು ಭಗವಂತನ ಒಂದು ಕರುಣೆಯಿಂದ ಸಿಗ್ತದೆ. ಅವನ ಕರುಣೆ ಯಾಕೆ ಅಂತ ಹೇಳಿದ್ರೆ, ಈ ದೇಹದಿಂದ ನಮಗೆ ಮುಕ್ತಿ ಸಿಗಲಿಕ್ಕೆ ಈ ದೇಹವೇ ಕಾರಣ. ಈ ದೇಹ ಕಾರಣ ಅಂತ ಹೇಳಿದ್ರೆ, ಈ ದೇಹವನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಮಗೆ ಮುಕ್ತಿಯ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ವೇದಗಳಲ್ಲಿ ವೇದಗಳಲ್ಲಿ ಕಠ ಉಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವಗಳನ್ನು ಪಾಲಿಸುವವನು ಎಂದು ಹೇಳಿದೆ. ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮ ಫಲ ಅನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ. ಅಂದ್ರೆ ಜೀವಿಗಳ ಕರ್ಮ ಮತ್ತು ಫಲ ಅನುಸಾರವಾಗಿ ಅವನಿಗೆ ಹೇಗೆ ಬೇಕು ಹಾಗೆ ಭಗವಂತ ಪಾಲಿಸ್ತಾನೆ. ದೇವೋತ್ತಮ ಪರಮ ಪುರುಷನು ತನ್ನ ಸ್ವ ಅಂಶದಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪೂರ್ಣವಾಗಿ ವಾಸಿಸುತ್ತಾನೆ. ಯಾರದು? ಪರಮಾತ್ಮ. ಸ್ವ ಅಂಶ, ಅವನದ್ದೇ ಅಂಶ. ಭಗವಂತ ಕೃಷ್ಣನ ಅಂಶವೇ ಪರಮಾತ್ಮ. ಅವನು ಪ್ರತಿಯೊಂದು ಜೀವದ ಹೃದಯದಲ್ಲಿ ನೆಲೆಸಿ ಆ ಜೀವಿಗೆ ಏನೇನು ಬೇಕೋ ಅವರವರ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಾನೆ. ಈ ಸಣ್ಣ ಇರುವೆಗೆ ಎಷ್ಟು ಬೇಕು, ಅದರ ಕರ್ಮಕ್ಕೆ ಅನುಗುಣವಾಗಿ ಎಷ್ಟು ಸಕ್ಕರೆ ಬೇಕು ಅಷ್ಟು ಅದಕ್ಕೆ ಸಿಗ್ತದೆ. ಆಮೇಲೆ ದೊಡ್ಡ ಆನೆಗೆ ಎಷ್ಟು ಕಬ್ಬು ಬೇಕು ಅಷ್ಟು ಕಬ್ಬನ್ನು ಕೊಡ್ತಾನೆ. ಈ ರೀತಿಯಲ್ಲಿ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಬೇಕಾದವರಿಗೆ ಬೇಕಾದ್ದನ್ನು ಕೊಡ್ತಾನೆ. ಅತಿ ಸಾತ್ವಿಕರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು. ಅತಿ ಸಾತ್ವಿಕರು ಮಾತ್ರ ಒಳಗೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು. ಅಂದ್ರೆ ಭಕ್ತರು, ಅತಿ ಸಾತ್ವಿಕರು ಭಕ್ತರು ಮಾತ್ರ ಎಲ್ಲಿ ನೋಡಿದ್ರು ಭಗವಂತನನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು. ಇದು ಎಲ್ಲಿ ಬರೆದಿದೆ? ಕಠ ಉಪನಿಷತ್ತಿನ 2.2.13 ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾಂ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾ ತೇಷಾಂ ಶಾಂತಿ ಶಾಶ್ವತಿ ನ ಇತರೇಷಾಂ. ಶಾಂತಿ ಶಾಶ್ವತವಾಗಿ ಸಿಗ್ತದೆ, ಬೇರೆ ಯಾವುದೇ ಕಾರಣದಿಂದ ಅಲ್ಲ. ನ ಇತರೇಷಾಂ, ಯಾವುದೇ ಬೇರೆ ಕಾರಣಗಳಿಂದ ಸಿಗುವುದಿಲ್ಲ. ಯಾವ ಕಾರಣದಿಂದ ಸಿಗ್ತದೆ? ಭಗವಂತ ಕೊಟ್ರೆ ಮಾತ್ರ. ಆ ಭಗವಂತ ಹೇಗೆ? ನಿತ್ಯೋ ನಿತ್ಯಾನಾಂ. ನಿತ್ಯ ಅಂದ್ರೆ ಆತ್ಮವೆಲ್ಲವೂ ನಿತ್ಯ. ನಾವೆಲ್ಲ ಆತ್ಮ, ನಾವೆಲ್ಲ ಜೀವಗಳು. ಜೀವ ಎಲ್ಲ ನಿತ್ಯ. ಆ ನಿತ್ಯ ಜೀವಿಗಳಲ್ಲಿ ಒಬ್ಬ ಪರಮ ನಿತ್ಯ ಇದ್ದಾನೆ, ಅವನೇ ಭಗವಂತ. ಅದಕ್ಕೋಸ್ಕರ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಚೇತನ, ನಾವೆಲ್ಲರೂ ಚೇತನ, ಆದ್ರೆ ಭಗವಂತ ಪರಮ ಚೇತನ. ಆ ಭಗವಂತ ಒಬ್ಬನೇ. ಏಕೋ, ಆ ಭಗವಂತ ಒಬ್ಬನೇ. ಬಹೂನಾಂ, ಜೀವಿಗಳು ಆತ್ಮಗಳು ಹಲವು. ಏಕೋ ಬಹೂನಾಂ ವಿದಧಾತಿ ಕಾಮಾನ್. ಆ ಒಬ್ಬ ಎಲ್ಲಾ ಆತ್ಮಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಕಾಮನೆಗಳನ್ನ, ಅವಕಾಶಗಳನ್ನ ಸಂದ್ಲಿಕ್ಕೆ ಬೇಕಾದಂತ ಎಲ್ಲ ರೀತಿಯ ಅವಕಾಶವನ್ನ ಭಗವಂತ ಕೊಡ್ತಾನೆ. ಆ ಭಗವಂತ ಏಕೋ, ಅಲ್ಲಿ ಹೇಳ್ತಾರೆ ಕಠ ಉಪನಿಷತ್. ಆ ಏಕ ಭಗವಂತ ಯಾರು? ಪರಮ ಪುರುಷೋತ್ತಮನಾದಂತಹ ಭಗವಂತ ಶ್ರೀಕೃಷ್ಣ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು ಕಠ ಉಪನಿಷತ್ತಿನದ್ದು. ಇದೇ ಉಪನಿಷತ್ತು ಮತ್ತೆ ಶ್ವೇತಾಶ್ವತರ ಉಪನಿಷತ್ತಲ್ಲಿ ಕೂಡ ಇದೇ ರೀತಿಯ ಶ್ಲೋಕ ಇದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮ್ ಆತ್ಮಸ್ಥಂ ಏನು ಪಶ್ಯಂತಿ ಧೀರಾ. ಯಾರು ಆ ಭಗವಂತನನ್ನು ನೋಡ್ತಾನೆ ಅವನೇ ಧೀರ. ಭಗವಂತ ಪರಮ ಪ್ರಭುವನ್ನು ಯಾರು ನೋಡ್ತಾನೆ ಅವನೇ ಧೀರ. ಆ ಧೀರನಿಗೆ ಮಾತ್ರ ಪರಮವಾದ ಶಾಂತಿ ಸಿಗ್ತದೆ. ಯಾಕೆಂದ್ರೆ ಶಾಂತಿ ಇರುವನಲ್ಲಿ ಶರಣಾದ್ರೆ ಮಾತ್ರ ನಮಗೆ ಶಾಂತಿ ಸಿಗ್ತದೆ. ಈಗ ನಾವು ಎಲ್ಲೋ ಬಸ್ಸಿನಲ್ಲಿ ಹೋಗ್ತಾ ಇರ್ತೇವೆ, ಯಾರೋ ಒಬ್ಬ ಹುಚ್ಚ ಕೂತಿದ್ದಾನೆ, ಅವನೊಟ್ಟಿಗೆ ಕೂತ್ರೆ ನಾವು ಹುಚ್ಚಾಗಿ ಬಿಹೇವ್ ಮಾಡ್ಬೇಕಾಗ್ತದೆ. ಯಾಕೆ ಹುಚ್ಚ ಅಂದ್ರೆ ಟೆನ್ಷನ್. ಅಯ್ಯೋ ಇವನೇನ್ ಮಾಡ್ತಾನೆ, ನನ್ನ ಮೈ ಮೇಲೆ ತುಪ್ಪಿ ಹಾಕಿಬಿಡ್ತಾನ,
ಅಥವಾ ನಮ್ಗೆ ಏನಾದ್ರು ಉಗುಳ್ತಾನೋ ಅಥವಾ ನಮ್ಮ ಮುಖಕ್ಕೆ ಏನಾದ್ರು ಮಾಡ್ತಾನೋ ಹೊಡಿತಾನೋ ಅಂತೇಳಿ ಭಯ. ಯಾಕೆ ಭಯ ಅಂತ ಹೇಳಿದ್ರೆ ಅವ ಹುಚ್ಚನದ್ದು ನಾವು ಸರೆಂಡರ್ ಆಗಿದ್ರೆ ಏನಾಗ್ತದೆ, ಹೀಗೆ ಆಗುದು. ಆದ ಕಾರಣ ಯಾರಿಗೆ ಸರೆಂಡರ್ ಆಗ್ಬೇಕು ನಾವು? ಯಾವುದೇ ಹುಚ್ಚರಿಗೆ ಆಗಬಾರದು. ಯಾರಿಗೆ ಹಾಕ್ಬೇಕು? ನಿಜವಾದ ಶಾಸ್ತ್ರ ಅರಿಯಬಲ್ಲ ಗುರುವಿನ ಶರಣಾಗ್ಬೇಕು, ಶ್ರೀಲ ಪ್ರಭುಪಾದರ ಶರಣಾಗ್ಬೇಕು. ಆಗ ಏನಾಗ್ತದೆ? ಭಗವಂತ ಸಿಗ್ತಾನೆ ನಮಗೆ, ಆಗ ಶಾಂತಿ ಸಿಗ್ತದೆ. ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಶಾಂತಿಯಲ್ಲಿದ್ರು. ಅಂತಹ ಶಾಂತಿಯಲ್ಲಿರುವಂತಹ ಗುರು ಆಚಾರ್ಯರ ಶರಣ ತಕ್ಕೊಂಡ್ರೆ ನಮಗೆ ಶಾಶ್ವತವಾದ ಶಾಂತಿ ಸಿಗ್ತದೆ. ಬೇರೆ ಯಾವುದೇ ರೀತಿಯಲ್ಲಿ ಇತರೇಶಾಂ, ಬೇರೆ ಯಾವುದೇ ರೀತಿಯಲ್ಲಿ ಇದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಭಾಗ್ಯವಂತರು. ಶ್ರೀಲ ಪ್ರಭುಪಾದರ ಭಗವದ್ಗೀತೆಯನ್ನು ನೇರವಾಗಿ ಅಧ್ಯಯನ ಮಾಡುವಂತಹ ಅವಕಾಶ ಶ್ರೀಲ ಪ್ರಭುಪಾದರು ವೈಷ್ಣವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ವಾಸ್ತವವಾಗಿ ಬಹು ಸ್ವಲ್ಪ ತಿಳಿದಿದ್ದರೂ ತಾವು ತುಂಬಾ ತಿಳಿದವರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ವೈದಿಕ ಸತ್ಯವನ್ನೇ ನೀಡಲಾಗಿದೆ. ಇದೆಷ್ಟು ಇಂಪಾರ್ಟೆಂಟ್ ನೋಡಿ. ನಮ್ಮ ನಿಜ ಆಗು ಹೋಗುಗಳಲ್ಲಿ ಡೈಲಿ ನಾವು ನೋಡ್ತೇವೆ ಈ ಸಂದರ್ಭವನ್ನ. ಎಲ್ಲರೂ ಈಗೋ ನನಗೆ ಗೊತ್ತುಂಟು, ನನ್ನ ಜ್ಞಾನವೇ ಜಾಸ್ತಿ. ಭಕ್ತರಾದ ಮೇಲೆ ಸಹ ಇದೆ ನಮಗೆ. ಭಕ್ತರಾದ ಮೇಲೆ ನನಗೇ ಗೊತ್ತಿರೋದು ಜಾಸ್ತಿ, ನಾನು ಹೇಳುದೇ ಬೆಟರ್, ನನ್ನ ಎಕ್ಸ್ಪ್ಲನೇಷನೇ ಬೆಟರು, ನಿನ್ನ ಎಕ್ಸ್ಪ್ಲನೇಷನ್ ಏನು ಪ್ರಯೋಜನ ಇಲ್ಲ ಮನಸ್ಸಿನಲ್ಲಿ. ಇಲ್ಲ, ನಾವೇನು ಅನ್ಕೊಳ್ಬೇಕು ಅಂದ್ರೆ ಬೇರೆಯವರ ಎಕ್ಸ್ಪ್ಲನೇಷನ್ ತುಂಬಾ ಬೆಟರ್ ಅಂತ ಯಾವತ್ತೂ ಅನ್ಕೊಳ್ಬೇಕು, ಯಾವತ್ತು. ಆದ್ರೆ ನಾವು ಬೇರೆಯವರಿಗೆ ನಿಮ್ಮ ಎಕ್ಸ್ಪ್ಲನೇಷನ್ ಬೆಟರ್ ಅಲ್ಲ ಅಂತ ಹೇಳಲೇಬಾರ್ದು. ಅಂದ್ರೆ ಅಮಾನೀನ ಮಾನದೇನ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಯಾವತ್ತು ನಾವು ಮಾನವನ್ನ ಎಕ್ಸ್ಪೆಕ್ಟೇ ಮಾಡಬಾರ್ದು. ಇನ್ನೊಬ್ರು ನಮಗೆ ಹೊಗಳಬೇಕು ಅಂತ ಹೇಳಿ ನಾವು ಎಕ್ಸ್ಪೆಕ್ಟೇ ಮಾಡಬಾರ್ದು. ಅದರ ತದ್ವಿರುದ್ಧವಾಗಿ ನಾವು ಯಾರಿಗೆ ಹೊಗಳಿಕೆಗೆ ಅವಕಾಶ ಇಲ್ಲದವರು ಕೂಡ ಇದ್ರೆ, ಅವರು ಅದಕ್ಕೆ ತಕ್ಕೂ ಇಲ್ಲದಿದ್ದರೂ ಕೂಡ ಅವರಿಗೆ ಕೂಡ ನಾವು ಹೊಗಳಲೇಬೇಕು. ಅವರಿಗೆ ಕೂಡ ನಾವು ಸರಿಯಾದ ಮಾನವನ್ನು ಕೊಡಬೇಕು. ಭಗವಂತನು ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದ್ದಾನೆ. ಭಗವಂತ ಅರ್ಜುನ ಮತ್ತು ರಣಭೂಮಿಯಲ್ಲಿ ನೆರೆದ ಎಲ್ಲ ರಾಜರೂ ನಿತ್ಯ ಜೀವಿಗಳು. ಜೀವಾತ್ಮರುಗಳನ್ನು ಅವರ ಬದ್ಧ ಅಥವಾ ಮುಕ್ತ ಸನ್ನಿವೇಶಗಳಲ್ಲಿ ನಿರಂತರವಾಗಿ ಪಾಲಿಸುವವನು ಭಗವಂತನೇ. ಬದ್ಧ ಮತ್ತು ಮುಕ್ತ. ಬದ್ಧ ಅಂದ್ರೆ ಏನು? ಬದ್ಧ ಅಂತ ಹೇಳಿದ್ರೆ ಇಂದ್ರಿಯಗಳ ದಾಸನಾಗಿರುವಂಥದ್ದು ಬದ್ಧ ಪುರುಷ. ಬದ್ಧ ಅಂದ್ರೇನು? ತನ್ನ ಇಂದ್ರಿಯ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಆಮೇಲೆ ಕಣ್ಣು, ಮೂಗು, ಬಾಯಿ ಇವೆಲ್ಲದರ ಒಂದು ದಾಸನಾದವನು ಬದ್ಧ ಜೀವಿ. ಮುಕ್ತ ಜೀವಿ ಅಂದ್ರೆ ಏನು? ಕೃಷ್ಣನ ದಾಸನಾದವನು ಮುಕ್ತ ಜೀವಿ. ಇದೆಲ್ಲ, ಈ ಇಂದ್ರಿಯಗಳನ್ನೆಲ್ಲ ಕೃಷ್ಣನಿಗೋಸ್ಕರ ಉಪಯೋಗಿಸುವವನು ಮುಕ್ತಿ ಪಡೆದಂಥವ. ಇಲ್ಲಿ ಇರುವಾಗ್ಲೇ, ಈ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ಮುಕ್ತಿ ಪಡೆದಂಥವರು ವೈಷ್ಣವರು. ಅಂದ್ರೆ ವೈಷ್ಣವರು ಯಾರು ಅಂತ ಆಗ್ಲೇ ತಿಳ್ಕೊಂಡಿದ್ದೇವೆ ನಾವು. ಸಂಪೂರ್ಣವಾಗಿ ಕೃಷ್ಣನಲ್ಲೇ ಜೀವನ ಮಾಡುವವರು. ದೇವೋತ್ತಮ ಪರಮ ಪುರುಷನೇ ಪರಮ ವ್ಯಕ್ತಿಗತ ಪುರುಷ. ಭಗವಂತನ ನಿತ್ಯ ಸಂಗಾತಿಯಾದ ಅರ್ಜುನನು, ಅಲ್ಲಿ ನೆರೆದಿದ್ದ ಎಲ್ಲ ರಾಜರೂ ವ್ಯಕ್ತಿಗತ ನಿತ್ಯ ಜೀವಾತ್ಮರು. ಅವರಿಗೆ ಭೂತಕಾಲದ ಪ್ರತ್ಯೇಕ ಅಸ್ತಿತ್ವವಿರಲಿಲ್ಲ ಎಂದು ಅರ್ಥವಲ್ಲ. ಪ್ರತ್ಯೇಕ ಜೀವಿಗಳಾಗಿ ಭವಿಷ್ಯದಲ್ಲಿ ಅವರು ಉಳಿಯುವುದಿಲ್ಲ ಎಂದೂ ಇದರ ಅರ್ಥವಲ್ಲ. ಅವರು ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ದರೂ ಮುಂದೆಯೂ ಅವರು ನಿರಂತರವಾಗಿ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿರುತ್ತಾರೆ. ಆದುದರಿಂದ ಯಾರಿಗಾಗಿಯೂ ಶೋಕಿಸಲು ಕಾರಣವಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ನಾವೆಲ್ಲ ವ್ಯಕ್ತಿಗಳು, ಭಗವಂತ ಕೂಡ ವ್ಯಕ್ತಿ ಅಂತ ಹೇಳಿ ಈ ಶ್ಲೋಕ ಸಾಬೀತು ಮಾಡ್ತದೆ. ಕೃಷ್ಣ ಹೇಳುವಂತ ಈ ಶ್ಲೋಕ ಏನು ಸಾಬೀತು ಮಾಡ್ತದೆ? ಭಗವಂತ ಕೂಡ ವ್ಯಕ್ತಿ, ನಾವೆಲ್ಲರೂ ವ್ಯಕ್ತಿ. ಮಾಯಾವಾದದ ಸಿದ್ಧಾಂತ ಒಂದಿದೆ. ಮಾಯಾವಾದ ಅಂತ ಹೇಳುವ ಒಂದು ಸಿದ್ಧಾಂತ ಇದೆ. ಅದೇನು ಅಂತ ಹೇಳ್ತಿದ್ದಾರೆ. ಇದರ ಪ್ರಕಾರ ಮೋಕ್ಷವನ್ನು ಪಡೆದ ಜೀವಾತ್ಮವು ಮಾಯೆಯ ಆಚ್ಛಾದನೆಯಿಂದ ಪ್ರತ್ಯೇಕಗೊಂಡ ನಿರಾಕಾರ ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ. ಅಂದ್ರೆ ಏನು ಅಂತ ಹೇಳಿದ್ರೆ, ಜೀವ ಅಥವಾ ಆತ್ಮವು ಬ್ರಹ್ಮನಲ್ಲಿ ಐಕ್ಯವಾಗ್ತದೆ ಅಂತ ಹೇಳಿ. ಬ್ರಹ್ಮನಲ್ಲಿ ಐಕ್ಯವಾಗ್ತದೆ. ಯಾವಾಗ ಐಕ್ಯವಾಗ್ತದೆ? ಈ ದೇಹದಿಂದ ಮುಕ್ತಿ ಸಿಗುವಾಗ ಶುದ್ಧನಾದ ಈ ಆತ್ಮವು ಬ್ರಹ್ಮನಲ್ಲಿ ಐಕ್ಯವಾಗ್ತದೆ ಅಂತ ಹೇಳುದು ಮಾಯಾವಾದ. ಯಾಕೆ ಮಾಯವಾದ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡಿ. ಪರಮ ಅಧಿಕಾರವುಳ್ಳ ಶ್ರೀಕೃಷ್ಣನು ಈ ಸಿದ್ಧಾಂತವನ್ನು ಸಮರ್ಥಿಸುವುದಿಲ್ಲ. ಯಾಕೆಂದ್ರೆ ಯಾವತ್ತೂ ಆತ್ಮವು ಪರಮಾತ್ಮವು ಪ್ರತ್ಯೇಕವಾಗಿರುವಂತಹ ಪೃಥಕ್ ಆಗಿರುವಂತಹ ಒಂದು
ದೇಹವೇ. ದೇಹ ಅಂತ ಹೇಳಿದ್ರೆ ಶುದ್ಧ ದೇಹ, ಭೌತಿಕ ದೇಹವನ್ನು ಹೇಳ್ತಾ ಇಲ್ಲ. ಬದ್ಧ ಸ್ಥಿತಿಯಲ್ಲಿ ಮಾತ್ರ ನಾವು ವ್ಯಕ್ತಿತ್ವವನ್ನು ಕುರಿತು ಯೋಚಿಸುತ್ತೇವೆ ಎನ್ನುವ ಸಿದ್ಧಾಂತಕ್ಕೂ ಇಲ್ಲಿ ಸಮರ್ಥನೆ ಇಲ್ಲ. ಕೃಷ್ಣನು ಇಲ್ಲಿ ಭಗವಂತನ ಮತ್ತು ಇತರರ ವ್ಯಕ್ತಿತ್ವವು ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಐಕ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಉಪನಿಷತ್ತುಗಳು ದೃಢಪಡಿಸುತ್ತದೆ. ಕೃಷ್ಣನ ಈ ಮಾತು ಪ್ರಮಾಣ. ಏಕೆಂದರೆ ಅವನು ಮಾಯೆಗೆ ಒಳಪಡುವವನಲ್ಲ, ಭಗವಂತ ಮಾಯೆಗೆ ಒಳಪಡುವವನಲ್ಲ. ಆದ ಕಾರಣ ಅವನು ಹೇಳುವುದನ್ನೇ ಪ್ರಮಾಣವಾಗಿ ತಗೊಳ್ಬೇಕು. ಪ್ರತ್ಯೇಕ ಅಸ್ತಿತ್ವವು ವಾಸ್ತವವಾಗಿಲ್ಲದಿದ್ದರೆ ಕೃಷ್ಣನು ಇದನ್ನು ಇಷ್ಟು ಒತ್ತಿ ಹೇಳುತ್ತಿರಲಿಲ್ಲ, ಪ್ರತಿಯೊಂದು ಜೀವಿಯೂ ಕೂಡ ಅಸ್ತಿತ್ವ ಸಪರೇಟ್, ಯಾರಿಂದ? ಭಗವಂತನಿಂದ ಸಪರೇಟ್ ಆದ ಅಸ್ತಿತ್ವ ಪ್ರತಿಯೊಂದು ಜೀವಿಗಳಿಗೂ ಉಂಟು, ಭವಿಷ್ಯದಲ್ಲೂ ಅಸ್ತಿತ್ವ ಉಂಟು ಎಂದು ಹೇಳುತ್ತಿರಲಿಲ್ಲ. ಕೃಷ್ಣನು ಹೇಳಿದ ಅಸ್ತಿತ್ವವು ಐಹಿಕವಾದದ್ದು, ಆತ್ಮಕ್ಕೆ ಸಂಬಂಧಿಸಿದ್ದಲ್ಲ ಎಂದು ಮಾಯವಾದಿಗಳು ವಾದಿಸಬಹುದು. ವ್ಯಕ್ತಿತ್ವವು ಐಹಿಕವಾದದ್ದು ಎನ್ನುವ ವಾದವನ್ನು ಒಪ್ಪಿದರೂ ಕೃಷ್ಣನ ವ್ಯಕ್ತಿತ್ವವನ್ನು ಗುರುತಿಸುವುದು ಹೇಗೆ? ಕೃಷ್ಣನು ಹಿಂದಿನ ತನ್ನ ವ್ಯಕ್ತಿತ್ವವನ್ನು ದೃಢಪಡಿಸುತ್ತಾನೆ, ಮುಂದೆಯೂ ತನ್ನ ವ್ಯಕ್ತಿತ್ವವಿರುವುದನ್ನು ದೃಢಪಡಿಸುತ್ತಾನೆ. ಅವನು ತನ್ನ ವ್ಯಕ್ತಿತ್ವವನ್ನು ಹಲವು ರೀತಿಯಲ್ಲಿ ದೃಢಪಡಿಸಿದ್ದಾನೆ ಮತ್ತು ನಿರಾಕಾರ ಬ್ರಹ್ಮನು ಅವನಿಗೆ ಅಧೀನ ಎಂದು ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣನು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಉದ್ದಕ್ಕೂ ಉಳಿಸಿಕೊಂಡೇ ಇದ್ದಾನೆ. ಅವನನ್ನು ವ್ಯಕ್ತಿಗತ ಪ್ರಜ್ಞೆಯ ಸಾಮಾನ್ಯ ಬದ್ಧ ಆತ್ಮ ಎಂದು ಪರಿಗಣಿಸುವುದಾದರೆ ಅವನ ಭಗವದ್ಗೀತೆ ಪ್ರಮಾಣವಾಗುವ ಧಾರ್ಮಿಕ ಗ್ರಂಥವಾಗಿ ಬೆಲೆಯೇ ಇಲ್ಲ. ಈಗ ಭಗವಂತ ವ್ಯಕ್ತಿಗತ ಪ್ರಜ್ಞೆ ಅಲ್ಲ, ಅದೊಂದು ಬದ್ಧ ಆತ್ಮ ಅಂತ ಹೇಳಿ ತಗೊಳ್ಳದಿದ್ರೆ ಅದಕ್ಕೇನು ಬೆಲೆ? ನಿಮ್ಮಂತೆ ಭಗವಂತ ಅಂತ ಆದರೆ ಅದಕ್ಕೇನು ಬೆಲೆಯೇ ಇಲ್ಲ. ಅದನ್ನು ನಾವು ಧಾರ್ಮಿಕ ಗ್ರಂಥ ಅಂತ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾನವನ ದೌರ್ಬಲ್ಯದ 4 ದೋಷಗಳು ಇರುವ ಸಾಮಾನ್ಯ ಮನುಷ್ಯನು ಕೇಳಲು ಯೋಗ್ಯವಾದದ್ದನ್ನು ಬೋಧಿಸಲು ಸಮರ್ಥನೆ ಇಲ್ಲ. ಗೀತೆ ಇಂತಹ ಸಾಹಿತ್ಯವನ್ನು ಮೀರಿದ್ದು. ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎಂದು ಪರಿಗಣಿಸಿದಾಗ ಗೀತೆಯು ಎಲ್ಲ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ವ್ಯಕ್ತಿತ್ವದ ಅನೇಕತೆಯು ಪದ್ಧತಿಗನುಗುಣವಾಗಿದೆ ಮತ್ತು ಅದು ದೇಹಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂದು ಮಾಯಾವಾದಿಗಳು ವಾದ ಮಾಡುತ್ತಾರೆ. ಆದರೆ ಈ ಶ್ಲೋಕದ ಹಿಂದೆ ದೇಹದ ಇಂತಹ ಕಲ್ಪನೆಯನ್ನು ಉದ್ದಕ್ಕೂ ಖಂಡಿಸಿದೆ. ಜೀವಿಗಳ ದೈಹಿಕ ಕಲ್ಪನೆಯನ್ನು ಖಂಡಿಸಿದ ನಂತರ ಕೃಷ್ಣನು ದೇಹದ ಬಗೆಗೆ ಪುನಃ ಸಾಂಪ್ರದಾಯಿಕ ಪರಿಕಲ್ಪನೆಯನ್ನು ನಿರೂಪಿಸುವುದು ಹೇಗೆ ಸಾಧ್ಯ? ಆತ್ಮ ದೇಹಕ್ಕೆ ಭಿನ್ನ ಅಂತ ಈಗಾಗಲೇ ಹೇಳಿ ಆಗಿದೆ, ಪುನಃ ಅದು ಒಂದೇ ಆಗುವುದು ಹೇಗೆ? ಆದುದರಿಂದ ವ್ಯಕ್ತಿತ್ವದ ಕಲ್ಪನೆಯ ಆಧಾರ ಆಧ್ಯಾತ್ಮಿಕವಾದದ್ದು. ಶ್ರೀ ರಾಮಾನುಜಾಚಾರ್ಯ ಮುಂತಾದ ಹಿರಿಯ ಆಚಾರ್ಯರು ಇದನ್ನು ದೃಢಪಡಿಸಿದ್ದಾರೆ. ಭಗವಂತನ ಭಕ್ತರಾದವರಿಗೆ ಈ ಆಧ್ಯಾತ್ಮಿಕ ವ್ಯಕ್ತಿತ್ವವು ಅರ್ಥವಾಗುತ್ತದೆ ಎಂದು ಗೀತೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಬುದ್ಧಿ ಕೊಡ್ತಾನೆ ಭಗವಂತ. ಯಾರಿಗೆ ಕೊಡ್ತಾನೆ? ಭಕ್ತರಿಗೆ. ಕೃಷ್ಣನು ದೇವೋತ್ತಮ ಪರಮ ಪುರುಷನೆನ್ನುವುದಕ್ಕಾಗಿ ಅಸೂಯೆ ಪಡುವವರಿಗೆ ಈ ಶ್ರೇಷ್ಠ ಸಾಹಿತ್ಯದಲ್ಲಿ ನಿಜವಾದ ಪ್ರವೇಶವೇ ಇಲ್ಲ. ಭಕ್ತನಲ್ಲದವನು ಗೀತೆಯನ್ನು ತಿಳಿಯುವ ರೀತಿಯು ದುಂಬಿಯು ಜೇನಿನ ಸೀಸೆಯನ್ನು ನೆಕ್ಕಿದಂತೆ. ಭಕ್ತನಲ್ಲದವನು ಭಗವದ್ಗೀತೆಯನ್ನು ಅರ್ಥ ಮಾಡೋದು ಹೇಗೆ ಅಂತ ಹೇಳಿದ್ರೆ, ದುಂಬಿ ಜೇನಿನ ಬಾಟ್ಲನ್ನು ನೆಕ್ಕುದಂತೆ. ಅಂದ್ರೆ ಜೇನಿನ ಟೇಸ್ಟ್ ಹೇಗೆ ಗೊತ್ತಿಲ್ಲ. ಅಂದ್ರೆ ನಾವೇ ಇಮ್ಯಾಜಿನ್ ಮಾಡಿ, ನಮಗೆ ಜೇನು ಎಂತ ಅಂತ ಗೊತ್ತುಂಟು, ಆದರೆ ಗೊತ್ತಿಲ್ಲದವ ಹೊರಗಿಂದ ನೆಕ್ಲಿಕ್ಕೆ ಪ್ರಯತ್ನ, ಅಂದ್ರೆ ಫುಲ್ ಟೈಟ್ ಕ್ಲೋಸ್ ಮಾಡಿದ್ದಾರೆ, ಡಾಬರ್ ಕ್ಲೋಸ್ ಮಾಡಿ ಸಿಕ್ಕಿದೆ. ಅದನ್ನು ಹೊರಗಿಂದ ನೆಕ್ಕಿದ್ರೆ ನಮಗೆ ಜೇನಿನ ಟೇಸ್ಟ್ ಬರ್ತದಾ? ಇಲ್ಲ. ಹಾಗೆ ಭಕ್ತನಲ್ಲದವನು ಭಗವದ್ಗೀತೆಯನ್ನು ಅರ್ಥ ಮಾಡೋದು ಹೀಗೆ. ಯಾಕೆ ಅಂತಂದ್ರೆ ಅವನಿಗೆ ಕೃಷ್ಣ ಪರಮೋತ್ತಮ ಪುರುಷ ಅಂತ ಹೇಳಿ ತಕ್ಕೊಳ್ಳಿಕ್ಕೆ ಮನಸ್ಸು ರೆಡಿಯೇ ಇಲ್ಲ. ಅವನು ಏನೋ ಒಂದು ಫಿಲಾಸಫಿ, ಅದು ಏನೋ ಏನು ಹೇಳುದು ಅದಕ್ಕೆ, ಮೋಟಿವೇಶನಲ್ ಗ್ರಂಥ. ಮೋಟಿವೇಶನ್ ಅಂದ್ರೆ ನಮ್ಮ ಜೀವನಕ್ಕೆ ಹುರುಪು ತರುವಂತ ಜನ, ನಮ್ಮ ಜೀವನಕ್ಕೆ ಹುರುಪು. ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಹಾಗೆ, ಒಳ್ಳೆ ಮನುಷ್ಯ ನೀನು, ಆಹಾ ಹೀಗೆ ಅಂತ ಹೇಳಿ ಅಂತ ಹುರುಪು ಕೊಡುವಂತಹ ಒಂದು ಶಾಸ್ತ್ರ ಅಂತ ತಗೊಳ್ತಾರೆ. ಯಾಕೆ ತಗೊಳ್ತಾರೆ? ಅದು ಹೊರಗಿಂದ ನೆಕ್ಕುವುದು ಅಷ್ಟೇ. ಆದುದರಿಂದ ಗೀತೆಯ ಮಾಯಾವಾದಿ ವ್ಯಾಖ್ಯಾನವು ಸಮಗ್ರ ಸತ್ಯದ ತೀರ ತಪ್ಪು ವಿವರಣೆ.
ಮಾಯಾವಾದಿಗಳ ವ್ಯಾಖ್ಯಾನಗಳನ್ನು ಓದುವುದನ್ನೇ ಚೈತನ್ಯ ಮಹಾಪ್ರಭು ನಿಷೇಧಿಸಿದ್ದಾರೆ. ಇಂತಹ ಮಾಯಾವಾದಿ ಸಿದ್ಧಾಂತದ ವಿವರಣೆಗಳನ್ನು ಒಪ್ಪುವ ಯಾರೇ ಆಗಲಿ ಗೀತೆಯ ನಿಜವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಎಂದು ಎಚ್ಚರಿಕೆ ಹೇಳಿದ್ದಾರೆ. ವ್ಯಕ್ತಿಯ ಪ್ರತ್ಯೇಕ ಅಸ್ತಿತ್ವವು ಭೌತಿಕ ವಿಶ್ವಕ್ಕೆ ಮಾತ್ರ ಸಂಬಂಧಿಸಿದ್ದಾದರೆ ಭಗವಂತನು ಅದನ್ನು ಕುರಿತು ಉಪದೇಶಿಸುವ ಅಗತ್ಯವೇ ಇಲ್ಲ. ಜೀವಾತ್ಮ ಮತ್ತು ಭಗವಂತನ ಪ್ರತ್ಯೇಕತೆಯು ನಿರಂತರ ಸತ್ಯ. ಜೀವಾತ್ಮ ಮತ್ತು ಭಗವಂತನ ಪ್ರತ್ಯೇಕತೆಯು ನಿರಂತರ ಸತ್ಯ. ವೇದಗಳು ಇದನ್ನು ದೃಢಪಡಿಸುತ್ತವೆ. ಮೊದಲೇ ಕ್ಲಾಸಿಗೆ ಅಂದ್ರೆ 1ನೇ ಕ್ಲಾಸಲ್ಲ 2ನೇ ಕ್ಲಾಸಲ್ಲಿ ಅಂದ್ರೆ ಫಸ್ಟ್ ಕ್ಲಾಸ್ ಎಲ್ಲ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ಆತ್ಮ ಪರಮಾತ್ಮ ಒಂದೇಯಾ ಅಂತ. ಇಲ್ಲಿ ಸಮಂಜಸವಾಗಿ ಭಗವಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೀವಾತ್ಮ ಮತ್ತು ಪರಮಾತ್ಮ ಅಥವಾ ಭಗವಂತ ಪ್ರತ್ಯೇಕ, ಒಂದೇ ಅಲ್ಲ. ಪ್ರತಿಯೊಂದು ಜೀವಗಳು ಪ್ರತ್ಯೇಕ, ಭಗವಂತನು ಪ್ರತ್ಯೇಕ. ಅದಕ್ಕೋಸ್ಕರ ಏಕೋ ಬಹೂನಾಂ ವಿದಧಾತಿ ಕಾಮಾನ್ ಅಂತ ಹೇಳಿದ್ದಾರೆ. ಏಕೋ ಭಗವಂತ, ಆಮೇಲೆ ಬಹು ಬೇರೆ ಬೇರೆ ಇರುವಂತಹ ಜೀವರಾಶಿಗಳ ಎಲ್ಲ ಕಾಮನೆಗಳನ್ನು ಪೂರೈಸುವಂತಹ ಪರಮ ಭಗವಂತ ಅಂತ ಹೇಳಿ ನೇರವಾಗಿ ಈ ಶ್ಲೋಕಕ್ಕೆ ಉಪನಿಷತ್ತುಗಳ ರೆಫರೆನ್ಸ್ ಇವೆ. ವೇದಗಳು ಇದನ್ನೇ ದೃಢಪಡಿಸುತ್ತದೆ. ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದ್ರೆ ಮುಂದೆ ಹೋಗೋಣ. 4 ಡಿಫೆಕ್ಟ್ಸ್, 4 ನ್ಯೂನತೆಗಳು ಬಂದಿದೆ ಇಲ್ಲಿ, ಅದನ್ನು ನಾಳೆ ಚರ್ಚೆ ಮಾಡೋಣ. 4 ನ್ಯೂನತೆಗಳು ಏನು ಅಂತ ಹೇಳಿ ಇಲ್ಲಿ ಕೊಟ್ಲಿಲ್ಲ, ಮುಂದೆ ಕೊಡ್ತಾರೆ. ಆದ್ರೆ ಅದನ್ನು ಸ್ವಲ್ಪ ಚರ್ಚೆ ಮಾಡಿ ನಾಳೆ ಕ್ಲಾಸಲ್ಲಿ ಮುಂದೆ ಹೋಗೋಣ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಮುಂದೆ 1 ನಿಮಿಷ. ಅನ್ಮ್ಯೂಟ್ ಮಾಡ್ಕೋಬಹುದು ನೀವೇ. ನಾರಾಯಣ ಪ್ರಭುಗಳೇ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಈಗ ಒಂದು ಕ್ವಶನ್ ಉದ್ಭವ ಆಗಿದೆ. ಹಾ ನಾವು ಬೇರೆ, ಪರಮಾತ್ಮ ಬೇರೆ, ನಾವು ಬರೀ ಆತ್ಮ ಪರಮಾತ್ಮ ಅಂತ ನಾವು ಇಲ್ಲಿ ಪದೇ ಪದೇ ಬರ್ತಾ ಇರ್ತೀವಿ, ಪದೇ ಪದೇ ಹೋಗ್ತಾ ಇರ್ತೀವಿ. ಹಾ ನಮಗೆ ಈ ಚೈನ್ ರಿಯಾಕ್ಷನ್ ಇಂದ ಮುಕ್ತಿನೇ ಸಿಗೋದಿಲ್ವಾ ಅಂತ. ಅದಕ್ಕೆ ನಾವು ಬದ್ಧ ಜೀವಿಗಳಿಂದ ಹೊರಗೆ ಬರ್ಲಿಕ್ಕೆ ಏನಾಗ್ಬೇಕು ಅಂತ ಹೇಳಿ 2.7 ಕೊಟ್ಟಿತ್ತಲ್ಲ. ಅದಕ್ಕೆ 2.7 ಫುಲ್ ಡಿಸ್ಕಷನ್ ಮಾಡಿದ್ದು, ಒಂದೇ ಕ್ಲಾಸ್ ತಗೊಂಡದ್ದು. ಅದಕ್ಕೆ 2.7 ಗುರುವಿನ ಶರಣು ತಕ್ಕೊಳ್ಬೇಕು, ಆಗ ಗುರು ನಮ್ಮನ್ನು ತಕೊಂಡು ಹೋಗ್ತಾನೆ ಅಂತ ಹೇಳಿ. ಅಂದ್ರೆ ನಮ್ಮ ಮನಸ್ಸನ್ನೆಲ್ಲ ಶುದ್ಧ ಮಾಡಿ ಗುರು ತಗೊಂಡು ಹೋಗ್ತಾನೆ ಅಂತ ಉಂಟು ಸೊಲ್ಯೂಷನ್, ದೊಡ್ಡ ಸೊಲ್ಯೂಷನ್. ಅದಕ್ಕೋಸ್ಕರ ಈ ಮಾನವ ದೇಹ ಸಿಕ್ಕಿದೆ ನಮಗೆ. ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಈ ಮಾನವ ದೇಹ ಸಿಕ್ಕಿದೆ. ಇಲ್ಲದ್ರೆ ನಮ್ಮನ್ನೇನು ಕರೀತಾರೆ? ಕೃಪಣ ಅಂತ ಕರೀತಾರೆ. ನಮಗೆ ಸಿಕ್ಕಿದ ಮಾನವ ದೇಹದ ಸದುಪಯೋಗ ಮಾಡದೆ ಭಗವಂತನ ಕಡೆಗೆ ಹೋಗದಿದ್ರೆ ನಾವು ಕೃಪಣರಾಗ್ತೇವೆ, ನಾವು ವೈಷ್ಣವರ ಅಥವಾ ಬ್ರಾಹ್ಮಣರಾಗುವುದಿಲ್ಲ. ಈ ಚೈನ್ ರಿಯಾಕ್ಷನ್ ಕಟ್ ಆಗತ್ತೆ, ಹಾಗ ಕಟ್ ಆಗ್ತದೆ, ಫುಲ್ ಕಟ್. ಪುನಃ ಇಲ್ಲಿ ಚೈನ್ ಮಾಡ್ಲಿಕ್ಕೆ ಇಲ್ಲ, ಪುನಃ ಬರ್ಲಿಕ್ಕೆ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಝಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆದಿಶಂಕರಾಚಾರ್ಯ ಏನ್ ಹೇಳ್ತಾರೆ? ಏ ಮೂಢ ಅಂದ್ರೆ ನನಗೆ ಹೇಳ್ತಾ ಇರೋದು ಆದಿಶಂಕರಾಚಾರ್ಯ. ಏ ಮೂಢ, ಏನ್ ಮಾಡು ನೀನು ಪುನಃ 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 ಅಮ್ಮನ ಹೊಟ್ಟೆಗೆ ಬರ್ತಿದ್ಯಾ. ಇವತ್ತು ಮನುಷ್ಯ ತಾಯಿಯ ಹೊಟ್ಟೆಗೆ ಬಂದಿದ್ಯಾ, ನಾಯಿ ತಾಯಿಯ ಬರ್ತೀಯಾ, ಈ ಬೇರೆ ಬೇರೆ ಅಮ್ಮನ ಹೊಟ್ಟೆಯಲ್ಲಿ ಬರ್ತಿದ್ಯಲ್ಲ ನೀನು. ನಿನಗೆ ಏನು ಸೊಲ್ಯೂಷನ್ ಅಂತ ಹೇಳಿದ್ರೆ ಗೋವಿಂದನ ಸ್ಮರಣೆ ಮಾಡು. ಗೋವಿಂದನ ಸ್ಮರಣೆ ಹೇಗೆ ಮಾಡುದು? ಗುರುಮುಖೇನ. ನೇರ ಗೋವಿಂದನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ನಾವು ಪರಮಾತ್ಮನ ಸೇರ್ತೀವಿ, ಆಗ ಪರಮಾತ್ಮನಲ್ಲ ಭಗವಂತನನ್ನು ಸೇರ್ತೇವೆ. ಭಗವಂತನ ಸೇರ್ತೀವಿ ಖಂಡಿತವಾಗಿ. ಅಂದ್ರೆ ಭಗವಂತನಿಗೆ ನಾವು ಎಲ್ಲಿ ಬೇಕು ಅಲ್ಲಿ ಸೇರ್ತೇವೆ. ಭಗವಂತನಿಗೆ ನಾವು ಇಲ್ಲಿ ಬೇಕು, ಇಲ್ಲಿ ಇಟ್ಟು ನಮಗೇನೋ ಸೇವೆ ಕೊಡ್ತಿದ್ದಾನೆ, ಇಲ್ಲಿ ಇರ್ತೇವೆ. ಭಗವಂತನಿಗೆ ನಾವು ಎಲ್ಲೋ ಬೇರೆ ಕಡೆ ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಭಗವಂತನಿಗೆ ಎಲ್ಲಿ ಬೇಕು ಅಲ್ಲಿ. ಈಗ ಯಾರೋ ಒಬ್ಬ ಆರ್ಮಿಗೆ ಸೇರಿದ್ದಾನೆ ಅಂತ ಇಟ್ಕೊಳ್ಳೋಣ. ಆರ್ಮಿಗೆ ಸೇರಿ ಆರ್ಮಿಗೆ ಫುಲ್ ಪ್ರೊಟೆಕ್ಷನ್ ಸಿಕ್ಕಿದೆ, ಅವನಿಗೆ ಒಳ್ಳೆ ಸ್ಯಾಲ್ರಿ ಉಂಟು. ಆದ್ರೆ ಅವನಿಗೆ ಇಲ್ಲೇ ಇರಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರಿಗೆ ಅಧಿಕಾರದಲ್ಲಿ ಇದ್ದವರು ಅಂದ್ರೆ ಸೈನ್ಯಾಧಿಕಾರಿಗಳು ಅವರನ್ನು ಎಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲ್ಲಿ ಹೋಗ್ತಾರೆ. ಅದೇ ರೀತಿ ನಾವು ಭಗವಂತನಿಗೆ ಶರಣಾದ್ರೆ ಭಗವಂತ ನಮಗೆ ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ. ನಮಗೆ ಅದು ಖುಷಿ ಸುಖ ಸಂತೋಷ ಏನು ಬೇಡ, ನಮಗೆ ಏನು ಬೇಕು? ದೇಶಕ್ಕೋಸ್ಕರ ಹೋರಾಡಬೇಕು. ಅದೇ ರೀತಿ ನಮಗೆ ಭಕ್ತನಾದವನಿಗೆ ಭಗವಂತನೇ ಸೇವೆ ಮಾಡಬೇಕು ಅಂತ ಇದ್ರೆ ಭಗವಂತ ನಮ್ಮನ್ನು ಎಲ್ಲಿ ಇಡ್ತಾನೆ ಅಲ್ಲಿ ಹೋಗ್ತೇವೆ ನಾವು. ಅರ್ಥ ಆಯ್ತು ಪ್ರಭು. ದಂಡವತ್ ಪ್ರಣಾಮ. ಧನ್ಯವಾದ ಪ್ರಣಾಮ.
ಈಗ ನಮಗೆ ಅನ್ನಿಸ್ಬೋದು ನಾವು ಗೋಲೋಕಕ್ಕೆ ಹೋಗ್ಬೇಕು, ಇರ್ಲಿ. ಆದ್ರೆ ಭಗವಂತನಿಗೆ ಏನು ಬೇಕು? ನಮ್ಮಿಂದ ಭಗವಂತ ಏನ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಆಡಿಸಿ ನೋಡು ಬೀಳಿಸಿ ನೋಡು ಅಂತ ಹೇಳಿ ಹಾಡು ಕೇಳಿರ್ಬೋದು. ಎಲ್ಲಿ ಬೇಕಿದ್ರು ನನ್ನ ನೀಡು, ಆಡಿಸೋನು ನೀಡೆ, ಬೀಳಿಸೋನು ನೀನೆ ಅಂತ ಹೇಳಿ ಸಂಪೂರ್ಣ ಶರಣ ಆಗುವಂಥದ್ದನ್ನ ಭಕ್ತಿ ಯೋಗ ಅಂತ. ಹರೇ ಕೃಷ್ಣ ಪ್ರಭು, ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ತುಂಬಾ ಸಮಾಧಾನವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ನಿಜವಾಗಿ ಕೃಷ್ಣನಿಗೂ ಗುರುವಿಗೂ ನಿಮ್ಗೆ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ಅದು 11ನೇ ಶ್ಲೋಕದ ಭಾವಾರ್ಥದಲ್ಲಿ, ಆದರೆ ಭೌತ ದ್ರವ್ಯ ಆತ್ಮ ಮತ್ತು ಪರಾತ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ. ಧಾರ್ಮಿಕ ಸೂತ್ರ ಸಂಘಗಳು 1-2 ಎಕ್ಸಾಂಪಲ್ ಹೇಳ್ತೀರಾ ಪ್ರಭು? ಖಂಡಿತ ಖಂಡಿತ. ಇದು ನಾವು ಹೇಳ್ಬೇಕು ಅಂತಿದ್ದೆ, ಒಳ್ಳೇದಾಯ್ತು ನೀವು ಈ ಪ್ರಶ್ನೆ ಕೊಟ್ಟದ್ದು. ಅರ್ಥಶಾಸ್ತ್ರ, ಧರ್ಮಶಾಸ್ತ್ರ ಇದೆಲ್ಲದಕ್ಕಿಂತ ಮೇಲೆ ಇರುವಂತಹದ್ದು ಜ್ಞಾನ. ಅದು ಯಾವ ಜ್ಞಾನ ಅಂತ ಹೇಳಿದ್ರೆ ಭಗವಂತನ ಜ್ಞಾನ. ಭಗವಂತ ಹೇಳಿದ್ದನ್ನ ಮಾಡುವ ಜ್ಞಾನ. ಭಗವಂತ ತಪ್ಪು ಹೇಳಿದ್ರೆ ತಪ್ಪು, ಸರಿ ಹೇಳಿದ್ರೆ ಸರಿ, ಅದನ್ನು ಮಾಡುವ ಜ್ಞಾನ. ಈಗ ತಪ್ಪು ಅಂತ ಯಾರು ಹೇಳುದು? ತಪ್ಪು ಅಂತ ಮೇಲ್ನೋಟಕ್ಕೆ ಕಾಣುದು. ಫಾರ್ ಎಕ್ಸಾಂಪಲ್, ಕುಕರ್ಮಿಗಳು ಏನ್ ಹೇಳ್ತಾರೆ? ಓ, ಇದು ಯುದ್ಧ ಮಾಡುದು ಅದು ತಪ್ಪು, ಅಯ್ಯೋ ಕೃಷ್ಣ ಯುದ್ಧಕ್ಕೆ ಪ್ರೇರೇಪಿಸಿದ್ದ, ಅದು ತಪ್ಪು ಅಂತ ಹೇಳಬಹುದು. ಆದ್ರೆ ಭಗವಂತ ಕೃಷ್ಣ ಕೊಟ್ಟ ಜ್ಞಾನ ಅದು ಏನು ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವುದು. ಅಂದ್ರೆ ಭಗವಂತ ಕೊಟ್ಟದ್ದು ಶುದ್ಧ, ಅದು ನಮ್ಮ ಮಟೀರಿಯಲ್ ಮೈಂಡ್ ಇಂದ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಗುರುವಾಗಿ ಅವನನ್ನು ತೆಕ್ಕೊಂಡು ಭಗವಂತನನ್ನು, ಅದನ್ನು ಅವನು ಕೊಟ್ಟ ಜ್ಞಾನವನ್ನು ಉಪಯೋಗಿಸೋದಿಲ್ಲ ಅಂತ ಹೇಳಿದ್ರೆ ಅವನು ಭೌತ ದ್ರವ್ಯ ಅಂದ್ರೆ ಅಂದ್ರೆ ಏನ್ ಹೇಳ್ತಾರೆ, ಧಾರ್ಮಿಕ ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ಹೀಗೆ ಹೇಳಿದೆ, ಯಾರನ್ನು ಯಾವುದೇ ಜೀವಗಳಿಗೆ ನೋವು ಮಾಡಬಾರದು, ಇದು ಧರ್ಮ ಗ್ರಂಥಗಳಲ್ಲಿ ಹೇಳಿದೆ. ಇನ್ನೊಂದು ಅರ್ಥ ಗ್ರಂಥಗಳಲ್ಲಿ ಹೇಳಿದೆ, ಯಾರ್ಯಾರು ಉಪದ್ರ ಕೊಡ್ತಾರೆ, ಯಾರ್ಯಾರು ಅದಕ್ಕೆ ಅಂತ ಹೇಳುದು ಆತ ತಾಯಿನಾರು ಇರ್ತಾರೆ, ಅವ್ರನ್ನೆಲ್ಲ ಕೊಲ್ಬೇಕು, ಖಂಡಲ್ಲಿ ಗುಂಡಿಡಬೇಕು ಅಂತ ಹೇಳಿದ್ದಾರೆ ಆತ ತಾಯಿನರಿಗೆ. ಆದ್ರೆ ಧರ್ಮ ಗ್ರಂಥದಲ್ಲಿ ಯಾರಿಗೂ ನೋವು ಮಾಡಬಾರದು, ಒಂದು ತತ್ವ, ಅಹಿಂಸಾ ತತ್ವವನ್ನು ಫಾಲೋ ಮಾಡಿ. ಇದೆರಡಗಿಂತ ಮೇಲೆ ಇರುವಂಥದ್ದು ಭಗವಂತನ ಧರ್ಮ. ಧರ್ಮ ಮೂಲಂ ಹಿ ಭಗವಾನ್ ಸರ್ವ ವೇದ ಮಯೋ ಹರಿಹಿ ಅಂತ ಹೇಳಿ ಶ್ರೀಮದ್ ಭಾಗವತಂ ಹೇಳ್ತದೆ. ಎಲ್ಲ ಧರ್ಮಗಳಿಗೂ ಮೂಲ ಭಗವಂತ ಆದ ಕಾರಣ ಭಗವಂತ ನೇರ ತನ್ನ ಮುಖದಿಂದ ಕೊಡ್ತಾ ಇರೋದನ್ನ ಮಾಡಬೇಕು. ಅದು ಹೇಗೆ ಬರ್ತದೆ ಅಂದ್ರೆ ಗುರುಮುಖೇನ ಬರ್ತದೆ. ಈಗ ನಮಗೆ ಗುರು ಅದನ್ನು ಮಾಡು, ಫಾರ್ ಎಕ್ಸಾಂಪಲ್ ಗುರು ಹೇಳ್ತಾನೆ ನನಗೆ, ನಾಳೆ ನೀನು ಹೋಗಿ ಅಮೇರಿಕಕ್ಕೆ ಹೋಗಿ ಎಲ್ಲ ಅಲ್ಲಿ ಪ್ರಚಾರ ಮಾಡು. ಅಯ್ಯೋ, ಸಮುದ್ರ ದಾಟಬೇಕಾ? ನಾನು ರೆಡಿ ಇಲ್ಲ ಸಮುದ್ರ ದಾಟಲಿಕ್ಕೆ. ಅದು ಧರ್ಮಗ್ರಂಥದಲ್ಲಿ ಹೇಳಿದ್ರೆ ಸಮುದ್ರ ದಾಟಿದ್ರೆ ನನಗೆ ಮೋಕ್ಷ ಸಿಗುವುದಿಲ್ಲ. ಆದ್ರೆ ಗುರು ಹೇಳ್ತಿದ್ದಾರೆ ನೀನು ಹೋಗಿ ಅಲ್ಲಿ ಪ್ರಚಾರ ಮಾಡು ಅಂತ ಹೇಳಿ. ಅರ್ಥ ಆಗ್ತಾ ಉಂಟಲ್ಲ? ಯಾರು ಗುರು ಹೇಳುದಂದ್ರೆ ಭಗವಂತನ ಮುಖಾಂತರ ಬಂದಂತಹ ಒಂದು ಶಾಸ್ತ್ರ. ಇದು ಅತಿ ಉತ್ತಮ ಶ್ರೇಷ್ಠ ಮೇಲೆ ಇರುವಂತ ಗುರು ಹೇಳಿದ್ದನ್ನ. ಗುರು ಹೇಳ್ತಾನೆ ಅಲ್ಲಿ ಹೋಗು, ಅದು ಮಾಡು ಅಂತ ಹೇಳಿದ್ರೆ ಅದನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರಬೇಕು. ಒಂದೇ ದಿವಸದಲ್ಲಿ ಆಗದರೆ ಮುಂದೆ ಹೋಗ್ತಾ ಹೋಗ್ತಾ ಅದಾಗ್ತದೆ. ಇದು 3 ವ್ಯತ್ಯಾಸಗಳು, 3 ರೀತಿಯ ವ್ಯತ್ಯಾಸ: ಅರ್ಥಶಾಸ್ತ್ರ, ಧರ್ಮಶಾಸ್ತ್ರ, ಆಮೇಲೆ ಭಗವಂತ ನೇರ ಕೊಟ್ಟಂತಹ ಭಾಗವತ ಶಾಸ್ತ್ರ. ಭೌತ ದ್ರವ್ಯ ಅರ್ಥ ಆಯ್ತು, ಆತ್ಮ ಅರ್ಥ ಆಯ್ತು, ಪರಾತ್ಪರ ಜ್ಞಾನ. ಭೌತ ದ್ರವ್ಯ ಅಂತ ಹೇಳಿದ್ರೆ ಏನು? ಮಟೀರಿಯಲ್ ಎಲಿಮೆಂಟ್ಸ್. ಆತ್ಮ ಅಂದ್ರೆ ಜೀವ. ಇದೆರಡರ ಸಂಬಂಧ ಏನು? ಆ ಎರಡರ ಅಧಿಕಾರ ಯಾರಿಗಿರುವಂಥದ್ದು? ಭೌತ ದ್ರವ್ಯ ಎಲ್ಲಿಂದ ಬಂತು, ಆತ್ಮ ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋದು. ಅದೆಲ್ಲಿಂದ ಬಂತು? ಭಗವಂತನಿಂದ ಬಂತು. ಭೌತ ದ್ರವ್ಯಕ್ಕೂ ಆತ್ಮಕ್ಕೂ ಎಲ್ಲಿಂದ ಬರುದು? ಅದು ಎರಡು ಬರುದು ಒಂದೇ ಕಡೆಯಿಂದ, ಅದು ಪರಮಾತ್ಮ. ಆ ಪರಮಾತ್ಮ, ನಿಜವಾದ ಪರಮಾತ್ಮನ ಮೂಲ ಯಾರು? ಭಗವಂತ ಶ್ರೀಕೃಷ್ಣ. ಶ್ರೀಕೃಷ್ಣನಿಂದ ಬಂದಂತಹ ಇದು. ಆದ ಕಾರಣ ಇದನ್ನು ತಿಳ್ಕೊಳ್ಳಿಕ್ಕೆ ಶ್ರೀಕೃಷ್ಣನ ನೇರ ವಚನಗಳನ್ನು ಹಾಗೇ ಫಾಲೋ ಮಾಡುದು. ಅದನ್ನೇ ಚೈತನ್ಯ ಮಹಾಪ್ರಭುಗಳು ನಿನ್ನೆ ಮೊನ್ನೆ ಹೇಳಿದ್ದೀವಲ್ಲ, ಎಲ್ಲಿಯಾದ್ರೂ ನನ್ನ ನೀಡು, ನೀನು ಹೇಳಿದ್ದನ್ನು ಹಾಗೇ ಫಾಲೋ ಮಾಡ್ತೇನೆ. ಇದಕ್ಕೆ ಹೇಳೋದು ನಿಜವಾದ ಧರ್ಮ ಅಂತ ಹೇಳಿ. ಭಾಗವತ ಧರ್ಮ ಅದನ್ನೇ ಹೇಳುವಂಥದ್ದು. ಮತ್ತಾಜಿ ಏನಾದ್ರು ಅರ್ಥ ಆಗಿದೆಯಲ್ಲ, ಏನಾದ್ರು ತಪ್ಪಿದೆಯಾ? ಗೊತ್ತಾಯ್ತು ಪ್ರಭುಜಿ. ನನ್ಗೆ ಈ ವಿಷಯದಲ್ಲಿ ನನಗೊಂದು, ಅದೇ ಶ್ರೀವಾಸ್ ಆಂಗಣದಲ್ಲಿ ಇದು ಶ್ರೀವಾಸ್ ಮಗ ತೀರು ಹೋಗ್ತಾನೆ, ಶ್ರೀವಾಸ್ನವರು ಈ ಕತೆ ನನ್ಗೆ ಜ್ಞಾಪಕ ಆಯ್ತು. ಅಲ್ಲ, ನಿಮ್ಮ ಬಾಯಿಂದ ಕೇಳ್ತೀನಿ. ಹೇಳಿ, ಚೆನ್ನಾಗಿ ಹೇಳ್ತಿದ್ದೀರಾ, ಹೇಳಿ. ಅಲ್ಲ, ಏನಂದ್ರೆ ಇಲ್ಲಿ ಹೇಳಿದಾರಲ್ಲ, ಯಾರು ಈ ಜ್ಞಾನವನ್ನು ಗೊತ್ತಿದವರು ಯಾವುದಕ್ಕೂ ಶೋಕಕ್ಕೂ ಅವರು
ಮಹತ್ವವನ್ನು ಕೊಡುವುದಿಲ್ಲ, ಬದುಕಿದ್ದಕ್ಕೂ ಸತ್ರು ಮಹತ್ವವನ್ನು ಕೊಡುದಿಲ್ಲ ಅನ್ನೋ ಒಂದು ಸರಿಯಾದ ಸ್ಟೋರಿ ನಂಗೆ ಜ್ಞಾಪಕ ಬಂತು. ಶ್ರೀವಾಸಾಂಗನದಲ್ಲಿ ಯಥಾ ಪ್ರಕಾರವಾಗಿ ಚೈತನ್ಯ ಮಹಾಪ್ರಭು ಭಕ್ತರೊಂದಿಗೆ ಕೀರ್ತನೆ ಮಾಡ್ತಾ ಇರ್ತಾರೆ. ಆವಾಗ ಒಳಗಿಂದ ಅಳು ಕೇಳ್ತಾ ಇದೆ. ಶ್ರೀವಾಸರು ಹೋಗಿ ಏನು ಅಳ್ತಾ ಇದ್ದೀರಾ ನೋಡಿದ್ರೆ ಶ್ರೀವಾಸರ ಮಗ ತೀರು ಹೋಗಿರ್ತಾನೆ. ಆಗ ಹೆಂಗಸರಿಗೆ ಹೇಳ್ತಾರೆ, ನೀವೆಲ್ಲ ದೊಡ್ಡ ಗಲಾಟೆ ಮಾಡಬೇಡಿ, ಚೈತನ್ಯ ಮಹಾಪ್ರಭು ಅವರ ಸಂಕೀರ್ತನಕ್ಕೆ ಅಡ್ಡಿ ಉಂಟಾಗ್ತದೆ, ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಬರ್ತಾರೆ. ಹಾಗೆ ಆದರೆ ಆ ಪರಮ ಪುರುಷನಾದ ಚೈತನ್ಯ ಮಹಾಪ್ರಭು ಗೊತ್ತಾಗದೆ ಇರ್ತದ, ಅವರಿಗೆ ಗೊತ್ತಾಗ್ತದೆ. ಮತ್ತೆ ಸ್ವಲ್ಪ ಸಮಯ ನಂತರ ಏನೋ ನನಗೆ ಕೀರ್ತನೆಯಲ್ಲಿ ಆನಂದ ಸಿಗ್ತಾ ಇಲ್ಲ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಆಗ ಗೊತ್ತಾಗ್ತದೆ. ಹೋಗಿ ಆ ಮಗುಗೆ ಮತ್ತೆ ಪ್ರಾಣವನ್ನು ಕೊಡ್ತಾರೆ ಚೈತನ್ಯ ಮಹಾಪ್ರಭು. ಆಗ ಆ ಮಗು ಹೇಳ್ತದೆ, ನಾನು ನಿಜವಾದ ನನ್ನ ತಂದೆಯ ಬಳಿಗೆ ಹೋಗ್ತಾ ಇದ್ದೆ, ನನಗೆ ಇಲ್ಲಿ ಮತ್ತೆ ವಾಪಸ್ ಬರ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತದೆ. ಅಂದ್ರೆ ಇದರ ಅರ್ಥ ಏನಿದೆ, ಆ ಶ್ರೀವಾಸರು ಅಂಥ ದುಃಖದಲ್ಲೂ ಕೂಡ ಅವರು ದುಃಖ ಪಡೋದಿಲ್ಲ ಅಂತ ನೀವು ಈಗ ಹೇಳಿದ್ರಲ್ಲ, ಸತ್ರು ಬದುಕಿದ್ರು ಪಂಡಿತರು ದುಃಖ ಪಡೋದಿಲ್ಲ. ಇದೊಂದು ಕಥೆ ನನಗೆ ಜ್ಞಾಪಕ ಬಂತು ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಒಳ್ಳೆ ಕಥೆ ಹೇಳಿದ್ರಿ, ಸಮಂಜಸವಾದ ಕಥೆ. ಧನ್ಯವಾದಗಳು ಮಾತಾಜಿ. ಶ್ರೀವಾಸ ಠಾಕೂರರಿಗೆ ಜಯವಾಗಲಿ, ಚೈತನ್ಯ ಮಹಾಪ್ರಭುಗಳಿಗೆ ಜಯವಾಗಲಿ. ಹರಿ ಬೋಲ್. ಅನಸೂಯ ಮಾತಾಜಿ, ಏನಾದ್ರು ಪ್ರಶ್ನೆ ಇದೆಯಾ? ಒಳ್ಳೆ ಕತೆ, ಅದ್ಭುತ ಕತೆ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಪ್ರಭು. ನನ್ಗೆ ಕೃಪಣ ಅನ್ನೋ ಪದಕ್ಕೆ ಸರಿಯಾಗಿ ಅರ್ಥ ಬೇಕಿತ್ತು ಪ್ರಭು. ಕೃಪಣ ಅಂದ್ರೆ ಈ ಮಾನವ ದೇಹದ ಉದ್ದೇಶ ಭಗವತ್ ಪ್ರಾಪ್ತಿ. ಅದನ್ನು ಮಾಡದೆ ಸತ್ತವನೇ ಕೃಪಣ, ಸಾಯ್ಲಿಕ್ಕೆ ಹೋಗುವನೇ ಕೃಪಣ. ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯೋದವನೇ ಕೃಪಣ. ಸರಿ ಪ್ರಭು. ಹರೇ ಕೃಷ್ಣ ಪ್ರಭು. ಸಿಂಪಲ್. ಅಂದ್ರೆ ಸರ್ವೇ ಸಾಮಾನ್ಯ ನಾವೆಲ್ಲರೂ ಕೃಪಣರೇ. ಇದರಿಂದ ಮೇಲೆ ಹೋಗ್ಲಿಕ್ಕೆ ಭಗವದ್ ಭಕ್ತರ ಒಂದು ಸಂಘದಿಂದ ಸಾಧ್ಯ. ಈಗ ನಾವು ಅನ್ಕೊಳ್ಬೋದು, ನಾನು ಕೃಪಣ ಅಲ್ಲ, ನಾವು ಸ್ವಲ್ಪ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಇಲ್ಲ, ನಮ್ಮಲ್ಲಿ ಕೃಪಣತ್ವ ತುಂಬಾ ಇದೆ. ಅದರ ಜೊತೆಗೆ ಸ್ವಲ್ಪ ಭಗವತ್ ಪ್ರಜ್ಞೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ನಾವೆಲ್ಲರೂ. ಕೃಪಣತ್ವ ತುಂಬಾ ಇದೆ ನಮಗೆ. ಯಾರಿಲ್ಲಿ? ಎಲ್ಲರಿಗೂ, ನಮ್ಗೆಲ್ರಿಗೂ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಇದೆ. ನಂಗೆ ಗೊತ್ತಿಲ್ಲ, ಕೆಲವರು ಇದರಲ್ಲಿ ಇರಬಹುದು ಶುದ್ಧ ಭಕ್ತರು, ಆದರೆ ನಾನಂತೂ ಅಲ್ಲ. ನಮಗೆಲ್ರಿಗೂ ಆ ರೀತಿಯ ಒಂದು ಮನೋಭಾವನೆ ಇದೆ. ಕೃಪಣತ್ವ ಅಂತ ಹೇಳಿದ್ರೆ ಕಂಜೂಸ್, ಒಳಗೆ ಇಟ್ಕೊಳ್ಳೋದು, ನಾಳೆಗೆ ಅಂತ ಉಳಿಸ್ಕೊಳ್ಳೋದು, ಇದೆಲ್ಲ ಭಾವನೆಗಳು ತುಂಬಾ ಬರ್ತದೆ. ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಇದೆ, ಅದರಿಂದ ಭಗವಂತನನ್ನ ಪ್ರೀತಿ ಮಾಡ್ಲಿಕ್ಕೆ ಆಗದ ಇರುವಂತ ಏನೆಲ್ಲ ನಾವು ಮಾಡ್ತಿದ್ದೇವೆ, ಅದೆಲ್ಲ ಕೃಪಣತ್ವಕ್ಕೆ ಬರ್ತದೆ. ಸರಿ, ಇಷ್ಟು ಹೇಳಿ ಇವತ್ತಿನ ಕ್ಲಾಸನ್ನ ನಿಲ್ಲಿಸೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಗೌರ ಭಕ್ತ ವೃಂದ ಕಿ ಜೈ. ಜೈ. ಧನ್ಯವಾದ ಪ್ರಣಾಮ್ ಪ್ರಭುಜಿ. ಹರಿ